ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಕಳೆದ ತರಗತಿಯಲ್ಲಿ ತಿಮ್ಮಪ್ಪನಿಂದ ಏನು ತನ್ನ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿರುವಂತಹ ಬಸಲಿಂಗನಿಗೆ ಆದಂಥ ಆಘಾತ, ಆ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಹುಟ್ಟಿದಂಥ ಒಂದು ಸಣ್ಣ ತನದ ಯೋಚನೆ, ಒಬ್ಬ ಡಾಕ್ಟ್ರಾಗಿ ಆತ ನನಗೆ ಈ ಥರ ಹೊಲೆಯುವುದು ಅಂತ ಒಂದು ಮಾತು ಹೇಳಬಹುದಿತ್ತಲ್ವೇ ಅನ್ನುವಂಥ ಬೇಸರಿಕೆ, ಅದಕ್ಕೆ ತಕ್ಕಂತೆ ಅವನ ಮನಸ್ಸಾಕ್ಷಿ ಛೆಚೆ ಒಬ್ಬ ಡಾಕ್ಟರ್ ದೇವರ ಸಮಾನ, ಅಂತಹ ಒಬ್ಬ ವೈದ್ಯ ತನ್ನ ಜಾತಿಯನ್ನು ಹೇಳ್ಕೊಂಡು ಶುಶ್ರೂಷೆ ಮಾಡುವಂಥದ್ದನ್ನು ಅಪೇಕ್ಷೆ ಪಡುವುದು ನನ್ನ ಸಣ್ಣತನವಾಗುತ್ತೆ ಅಂತ ಆತ ಆದರೂ ಅಂದ್ಕೊಂಡಂಥ ರೀತಿ ಇವೆಲ್ಲವನ್ನು ನೋಡ್ತಾನೆ ಸಿದ್ಧಲಿಂಗಿಯ ಒತ್ತಡಕ್ಕೆ ಬಲಿಯಾಗಿ ಅನಿವಾರ್ಯವಾಗಿ ಸಿದ್ಧಲಿಂಗಿಯ ಒಂದು ಮಾತಿಗೆ ಒಪ್ಪಿ ತಿಮ್ಮಪ್ಪನವರ ಮಾತು ಮರೆಯದೇ ಇದ್ದರೂ ಕೂಡ ತಲೆಗೆ ಸ್ನಾನ ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿಗೆ ನಮ್ಮ ಬಸಲಿಂಗಪ್ಪ ಬಂದಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಮುಂದೆ ಏನಾಯಿತು ಅನ್ನೋದನ್ನ ಈಗಿನ ತರಗತಿಯಲ್ಲಿ ನಾವು ಮುಂದುವರಿಸೋಣ. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು 2 ದಿನ ನೋವಿನಿಂದ ಮುಕ್ತವಾಗಿದ್ದು 3ನೆಯ ದಿನದಿಂದ ತುಡಿಯತೊಡಗಿತು. ಮತ್ತೆ ನೋವು ಶುರುವಾಯಿತು. ಈಗ ಬಸಲಿಂಗನಿಗೆ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ. ಸುಳ್ಳು ಹೇಳಲಾರದ ಬಸಲಿಂಗ 1 ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರಿಸತೊಡಗಿದ. ಆದದ್ದು ಹೇಳಿದ. ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದ. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು. ಬಸಲಿಂಗ ಉತ್ತರಿಸಿದ. ತಾನು ತನ್ನ ತಲೆಗೆ ನೀರನ್ನು ಸೋಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತಮಗನಿಸಿದ್ದನ್ನು ಹೇಳಿದರು. ತನ್ನ ಸುಳ್ಳು ಡಾಕ್ಟರಿಗೆ ಗೊತ್ತಾಗಿರುವುದನ್ನು ಕಂಡು ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ಇಲ್ಲಿ ಒಂದು ಸೂಕ್ಷ್ಮವನ್ನು ನಾವು ಅವಲೋಕನ ಮಾಡೋಣ. ಪ್ರಾರಂಭದಲ್ಲಿ ಒಂದು ಸುಳ್ಳನ್ನು ಹೇಳಲಿಕ್ಕೆ ಒಂದು ಕಷ್ಟಪಡ್ತಾ ಇದ್ದಂಥ ಬಸಲಿಂಗನಿಗೆ ಈಗ ಸುಳ್ಳುಗಳು ಹೇಗೆ ಒಂದೊಂದೇ ಅವನ ಜೀವನ ಕ್ರಮವನ್ನು ಆವರಿಸ್ಕೊತಾ ಇದ್ದಾವೆ. ಮನುಷ್ಯನ ಒಂದು ದೌರ್ಭಾಗ್ಯ ಶುರುವಾಯಿತು ಅಂತ ಅಂದರೆ ಆತ ಹೇಗೆ ಅನ್ಯಥಾ ಬೇರೆ ದಾರಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ಹೋಗಿ ತನ್ನ ಅವನತಿಯನ್ನು ಕಂಡುಕೊಳ್ತಾನೆ ಅನ್ನುವಂಥ ಪರಿಸ್ಥಿತಿಯನ್ನು ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಯಾವಾಗ ಕೆಟ್ಟ ಯೋಚನೆಗಳ ಕಡೆ ವಾಲುತ್ತೆ ಆಗ ತಮ್ಮ ಆತ್ಮಗಳು ಅಶುದ್ಧವಾಗಿ ಹೋಗುವಂಥ ಅಪಾಯವನ್ನು ಕೂಡ ನಾವಿಲ್ಲ ಅನ್ನೋ ಆಗಿಲ್ಲ. ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನು ನಾವು ಗಮನಿಸೋದಾದರೆ, ಸ್ನೇಹಿತರೆ, ಆತ ಎಷ್ಟು ನಿರ್ಮಲವಾದಂಥ ಮನೋಭಾವ ಇತ್ತು, ಆತನಿಗೆ ಎಷ್ಟು ಸುಂದರವಾದಂತಹ ಒಂದು ಮಾನಸಿಕ ಸ್ಥಿತಿ ಇತ್ತು, ಮತ್ತು ಆತ ಎಷ್ಟು ಮುಗ್ಧತೆಯ ಪ್ರತಿರೂಪವಾಗಿದ್ದ, ಆ ಎಲ್ಲ ವಿಚಾರಗಳಿಂದ ಈಗ ತನ್ನ ಅಸ್ತಿತ್ವವನ್ನು ಬೇರೆಯ ರೂಪದಲ್ಲಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾನೆ ನಮ್ಮ ಬಸಲಿಂಗಪ್ಪ. ನೋಡಿ, ಆತ ಒಂದು ಸುಳ್ಳನ್ನು ಹೇಳಲಿಕ್ಕೆ ಬರೆದಂತಹ ವ್ಯಕ್ತಿ ಅನಿವಾರ್ಯವಾಗಿ ಹೇಗೆ ಸುಳ್ಳಿನ ಕಂತೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕಾದಂಥ ಒಂದು ಸಂದರ್ಭ ಬಂದಿದೆ, ಮತ್ತು ಅದನ್ನು ಆತ ಹೇಗೆ ನಿಭಾಯಿಸಿದ ಮತ್ತು ಅದರಿಂದ ಆದಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಮಗನ್ಸುತ್ತೆ ನಮ್ಮ ಸ್ವಂತ ವ್ಯಕ್ತಿತ್ವಗಳನ್ನು ಯಾವತ್ತೂ ಕೂಡ ಬಿಟ್ಟುಕೊಡಬಾರ್ದು. ನಮ್ಮದೇ ಆದಂಥ ವ್ಯಕ್ತಿತ್ವದ ಒಳಗೆ ಒಂದು ಸಂಘರ್ಷವನ್ನು ಮಾಡಬೇಕೆ ಹೊರತು ಅನ್ಯಥಾ ನಮ್ಮ ಬೇರೆ ಮಾರ್ಗವನ್ನು ಅನುಸರಿಸ್ತಾ ಅವಕಾಶವಾದಿತನವನ್ನು ರೂಪಿಸ್ಕೊಳ್ಳೋದು ನಮ್ಮ ಸಹಜವಾದಂಥ ವ್ಯಕ್ತಿತ್ವದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಮನಗಾಣ್ಬೋದಾಗಿದೆ. ಹಾಗಾದರೆ ಅಲ್ಲಾಗಿದ್ದಾದರೂ ಏನಪ್ಪ ಅಂತಂದರೆ, ತನ್ನ ಹೆಂಡತಿಯ ಭಯಕ್ಕೆ ಮತ್ತು ಹೆಂಡತಿಯ ಒತ್ತಡಕ್ಕೆ ಬಲಿಯಾದಂತಹ ಬಸಲಿಂಗ ಅನಿವಾರ್ಯವಾಗಿ ತನ್ನ ಒಂದು ಕಣ್ಣನ್ನು ನೆನೆಯದ ರೀತಿಯಲ್ಲಿ ಅದನ್ನು ಮುಚ್ಚಿಕೊಂಡು ತಾನು ಸ್ನಾನವನ್ನು ಮಾಡಿಬಿಟ್ಟಿದ್ದಾನೆ. ಹಾಗಾದರೆ ಮುಂದೆ ಏನಾಯಿತು ನೋಡೋಣ. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು 2 ದಿನ ನೋವಿನಿಂದ ಮುಕ್ತವಾಗಿದ್ದು 3ನೆಯ ದಿನದಿಂದ ತುಡಿಯತೊಡಗಿತ್ತು. ನೋಡಿ, ಮನಸ್ಸು ಹಗುರವಾಯಿತು. ಏನು, ತನ್ನ ಬಾಹ್ಯವಾದಂಥ ಸ್ನಾನದಿಂದ ಪವಿತ್ರವಾಗ್ತೇವೆ ಎನ್ನುವಂಥ ಮನೋಭಾವ ಇದೆಯಲ್ಲ, ಆ ಮನೋಭಾವ ಸಾಮಾಜಿಕ ಮೌಲ್ಯದಲ್ಲಿ ಒಂದಾಗಿ ಇವತ್ತು ಕೂಡ ಜಾಗೃತವಾಗಿದೆ. ಅಕಸ್ಮಾತ್ ನಾವು ಅಸ್ಪೃಶ್ಯರನ್ನು ಮುಟ್ಟಿದಂಥ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಿಕೊಳ್ಳಬೇಕೆಂಬಂಥ ವಿಚಾರವನ್ನು ನಮ್ಮ ಹಳೆಯ ತಲೆಗಳು ಇವತ್ತು ಕೂಡ ನಮ್ಮ ಮೇಲೆ ಪ್ರಭಾವಿತವಾಗಿ ಬೀರುವಂಥದ್ದನ್ನು ಕಾಣ್ತೇವೆ. ಆದರೆ ವಾಸ್ತವದಲ್ಲಿ ಆತ್ಮವೇ ಶುದ್ಧವಿಲ್ಲದಾಗ ದೇಹದ ಸ್ನಾನ ಯಾವ ರೀತಿಯ ಪ್ರಯೋಜನವೂ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಮನುಷ್ಯ ಆತ್ಮಮುಖಿಯಾಗಿ ಶುದ್ಧನಾಗಿರಬೇಕು, ದೇಹಮುಖವಾಗಿ ಅಲ್ಲ. ಹಾಗಾಗಿ ಇಲ್ಲಿ ನೋಡಿ, ಮನಸ್ಸು ಹಗುರಾದರೂ ಆತನಿಗೆ ಯಾಕೆ ಸ್ನಾನ ಮಾಡಿದ ತಕ್ಷಣ ತಾನು ಮುಟ್ಟಿಸಿಕೊಂಡಂಥ ಮನೋಭಾವ ಎಲ್ಲ ದೂರವಾಯಿತು ಅನ್ನುವಂಥ ಒಂದು ಸಮಾಧಾನ ಆದರೂ ಕೂಡ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು, ಪಟ್ಟು ಅಂದರೆ ತಾನು ಕಟ್ಟಿರುವಂಥ ಪಟ್ಟಿ ಇತ್ತಲ್ಲ, ಅಂದರೆ ಆ ಬ್ಯಾಂಡೇಜ್ ಇತ್ತಲ್ಲ, ಆ ಬ್ಯಾಂಡೇಜಿನೊಳಗೆ ಭದ್ರವಾಗಿ ಕಟ್ಟಿದ್ದಂಥ ಎಡಗಣ್ಣು, ಯಾಕೆಂದರೆ ಅದು ವಿಶ್ರಾಂತಿ ಬೇಕಿತ್ತು. 1 ವಾರ ಆದ ಮೇಲೆ ಆ ಒಂದು ಬ್ಯಾಂಡೇಜನ್ನು ತೆಗಿತೀನಿ, ಅಷ್ಟಕ್ಕೆ ಕಣ್ಣು ಸರಿ ಹೋಗುತ್ತೆ, ಆದರೆ ನೀನು ಮಾತ್ರ ಕಣ್ಣಿಗೆ ನೀರು ಸೋಕಿಸಬಾರ್ದು ಅಂತ ತಿಮ್ಮಪ್ಪ ಡಾಕ್ಟರ್ ಹೇಳಿ ಕಳಿಸಿದರು.
ಅದೇ ರೀತಿ ಪಟ್ಟುಗಳಲ್ಲಿ ಭದ್ರವಾಗಿದ್ದ, ಅಂದರೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಪಟ್ಟು ಕಟ್ಟಿದ್ದಂತಹ ಎಡಗಣ್ಣು 2 ದಿನ ನೋವಿನಿಂದ ಮುಕ್ತವಾಗಿದ್ದು, 1-2 ದಿವಸ ನೋವಿಲ್ಲದ ರೀತಿಯಲ್ಲಿತ್ತು. ಬಸಲಿಂಗನಿಗೂ ಒಂದು ಸಮಾಧಾನ, ನಾನು ಸ್ನಾನ ಮಾಡಿಕೊಂಡ್ರೂ ಏನೂ ಆಗಿಲ್ಲ, ಹಾಗಾಗಿ ನನಗೆ ಯಾವ ತೊಂದರೆನೂ ಆಗೋದಿಲ್ಲ ಅನ್ನುವಂಥ ನಿರೀಕ್ಷೆಯಲ್ಲಿದ್ದ. ಆದರೆ 3ನೆಯ ದಿನದಿಂದ ತುಡಿಯತೊಡಗಿತ್ತು. ನೋಡಿ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತಾರಲ್ಲ, ಅದೇ ರೀತಿ 3ನೇ ದಿನದಲ್ಲಿ ಅದು ತನ್ನ ಕಣ್ಣು ಒಡೆತವನ್ನು ಶುರು ಮಾಡ್ತಾ ಇದೆ, ತುಡಿಲಿಕ್ಕೆ ಶುರು ಮಾಡ್ತಾ ಇದೆ. ಅಂದರೆ ಆ ಕಣ್ಣು ಕೀಳಲಿಕ್ಕೆ, ಅಂದರೆ ನೋವು ಜಾಸ್ತಿ ಆಗ್ತಾ ಇದೆ. ಈಗ ಆತನಿಗೆ ಮತ್ತೊಮ್ಮೆ ಆತಂಕ ಮತ್ತು ಭಯ ಜಾಗೃತವಾಯಿತು. ಯಾಕೆಂದರೆ ಎಡಗಣ್ಣಿನಲ್ಲಿ ನೋವು ಹೋಗಿತ್ತು, 2 ದಿವಸ ಸಮಾಧಾನವಾಗಿದ್ದ, 3ನೇ ದಿವಸಕ್ಕೆ ಮತ್ತೆ ನೋವು ಶುರುವಾಗಿದೆ. ಹಾಗಾದ್ರೆ ನೋವು ಶುರುವಾಗಿದ್ದು ಯಾಕಪ್ಪ ಅನ್ನುವಂಥ ವಿಚಾರ ಅವನಿಗೆ ಗೊತ್ತಿದೆ. ಯಾಕೆಂದರೆ ತಾನು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಅನ್ನುವಂಥ ಪಾಪ ಪ್ರಜ್ಞೆ ಅವನನ್ನು ಕಾಡ್ತಾ ಇದೆ. ದೌರ್ಭಾಗ್ಯವಶಾತ್ ಅದನ್ನು ಹೇಳ್ಕೊಳ್ಳೋ ಹಾಗಿಲ್ಲ. ಬನ್ನಿ, ಈಗ ಬಸಲಿಂಗ ಇಕ್ಕಟ್ಟಿಗೆ, ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ. ಇದು ವಿಶೇಷ. ಬಸಲಿಂಗನಿಗೆ ಒಂದು ದೊಡ್ಡ ಪಶ್ಚಾತ್ತಾಪ, ಒಂದು ದೊಡ್ಡ ಇಕ್ಕಟ್ಟು. ಯಾಕೆಂದರೆ ಸತ್ಯವನ್ನು ಹೇಳಿದ್ರೆ ತನ್ನ ಬದುಕನ್ನು ತಾನೇ ಹಾಳು ಮಾಡಿಕೊಂಡಂತಹ ಪಶ್ಚಾತ್ತಾಪದ ಜೊತೆಗೆ ಡಾಕ್ಟರ್ ಕಡೆಯಿಂದ ದೊಡ್ಡ ಊತವೂ ಕೂಡ, ಬೈಗಳವೂ ಕೂಡ ಆಗುತ್ತೆ. ಯಾಕೆಂದರೆ ಅವ್ರು ಕೈ ಹಿಡ್ಕೊಂಡು ಹೇಳಿದರು, ಬಸಲಿಂಗಪ್ಪ ನೀನು 15 ದಿನ ತಲೆಗೆ ನೀರು ಸೋಕಿಸಬಾರ್ದು, ಅಕಸ್ಮಾತ್ ನೀರು ಸೋಕಿದ್ದೆ ಆದರೆ ನಿನ್ನ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿರುವಂತಹ ತಿಮ್ಮಪ್ಪ ಡಾಕ್ಟರ್ ಮಾತನ್ನು ಮೀರಿ ಸಿದ್ಧಲಿಂಗೆಯ ಒಂದು ಒತ್ತಡಕ್ಕೆ ಬಲಿಯಾಗಿ ಆತ ತಲೆಗೆ ಸ್ನಾನವನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಈಗ ಅವನಿಗೆ ಇಕ್ಕಟ್ಟಿಗೆ ಸಿಗಾಕೊಂಡು, ಅಯ್ಯಯ್ಯೋ ಎಂಥ ಕೆಲಸ ಆಯಿತು. ಅವ್ರು ಹೇಳಿದರು, ಕಣ್ಣಿಗೆ ನೀರೇನಾದರೂ ಹೋದರೆ ಕಣ್ಣು ಕೆಡುವ ಅಪಾಯವಿದೆ ಅನ್ನೋವಂಥ ಮಾತನ್ನು ಹೇಳಿದರು. ನಾನಾದರೂ ನನ್ನ ಹೆಂಡತಿಯ ಮಾತು ಕೇಳಿ ನಾನು ಕಣ್ಣಿಗೆ ನೀರು ಹಾಕೊಂಡ್ಬಿಟ್ನಲ್ಲ ಎಂಬಂಥ ಇಕ್ಕಟ್ಟು ಮತ್ತು ಪಶ್ಚಾತ್ತಾಪ. ಛೇ ನಾನು ಮಾಡಬಾರ್ದಿತ್ತು. ಡಾಕ್ಟ್ರು ಯಾವ ಜಾತಿ ಆದ್ರೇನು, ಆದರೆ ಅವ್ರ ನೀತಿ ಮುಖ್ಯ. ಆ ನೀತಿಯಿಂದ ಅವರು ನನಗೆ ಬಹಳ ಶ್ರೇಷ್ಠತನವಾದಂಥ ಒಂದು ಶುಶ್ರೂಷೆಯನ್ನು ಮಾಡಿದ್ರು. ನಾನು ಅದನ್ನು ಉಳಿಸ್ಕೊಳ್ಳಾರ್ದಂಥ ವ್ಯಕ್ತಿ ಆಗ್ಬಿಟ್ನಲ್ಲ. ಇಂಥ ಸಂದರ್ಭದಲ್ಲಿ ನಾನು ಕಣ್ಣನ್ನು ಕಳ್ಕೋಬೇಕಾದಂಥ ಪರಿಸ್ಥಿತಿ ಬಂದರೆ ನಾನು ಏನಪ್ಪ ಮಾಡಲಿ ಎಂಬಂಥ ಪಶ್ಚಾತ್ತಾಪವನ್ನು ಕಾಡ್ತಾ ಇದೆ. ಸುಳ್ಳು ಹೇಳಲಾರದ ಬಸಲಿಂಗ 1 ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರಿಸತೊಡಗಿದ. ಅವನಿಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಈಗಲೂ ಅವನು ಮುಗ್ಧತನೇ. ಜಾತಿಯ ವಿಚಾರಕ್ಕೆ ಬಂದಾಗ ಹೆಂಡತಿಯ ಬಲವಂತಕ್ಕೆ ಸ್ನಾನ ಮಾಡಿಕೊಂಡೇ ಹೊರತು ಖಂಡಿತ ಹೃದಯದಿಂದ ಈಗಲೂ ಅವನು ಶುದ್ಧವಾಗೇ ಇದ್ದಾನೆ. ಹಾಗಾಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ನೀರನ್ನೇ ಹಾಕ್ಕೊಂಡಿಲ್ಲ ಅಂತ ಸುಳ್ಳು ಹೇಳೋದು ಬಹಳ ಸುಲಭ. ಆದರೆ ಆ ಸುಳ್ಳು ಹೇಳುವ ಚಾಲಕಿತನ ಅವನಿಗೆ ಬರೋದಿಲ್ಲ. ಅದಕ್ಕೇನು ಮಾಡ್ದೆ, ನಾನೀಗೇನಾದ್ರು ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋಗಿ ಸ್ವಾಮಿ ಕಣ್ಣು ಹಾಕೊಂಡು ಹೋಗ್ತಾ ಇತ್ತು ನೋಡಿ ಇಂದು ಅವ್ರು ಬ್ಯಾಂಡೇಜ್ ಬಿಚ್ಚಿ ನೋಡಿ ನೀರು ಹಾಕ್ಕೊಂಡಿದ್ರ ಅಂದರೆ ನನ್ನ ಬಾಯಿ ತಪ್ಪಿ ಹೌದು ಅಂತ ಬಂದುಬಿಡುತ್ತೆ. ಹಾಗಾಗಿ ನಾನು ಒಪ್ಕೊಂಬಿಟ್ಟಿದ್ದೆ. ಆದರೆ ಖಂಡಿತ ಅವ್ರು ನನಗೆ ಚೆನ್ನಾಗಿ ಬೈದು ಬಿಡ್ತಾರೆ, ನನಗೆ ಮೊದಲೇ ಸುಳ್ಳು ಹೇಳಕ್ಕೆ ಬರಲ್ಲ, ತಾಳು ನೋಡೋಣ ಅಂತ ಅಂದು ಆ ಡಾಕ್ಟ್ರನ್ನ ಬಿಟ್ಟು, ಯಾರನ್ನ ತಿಮ್ಮಪ್ಪ ಡಾಕ್ಟ್ರನ್ನ ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ನೋಡಿ, ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರಿಸತೊಡಗಿದ. ಎಲ್ಲ ಡಾಕ್ಟರ್ ಹತ್ರ ಹೋದ, ಕಣ್ಣು ತೋರ್ಸೋಕೆ ಸ್ವಾಮಿ ಕಣ್ಣು ನೋಡ್ತಾ ಇದ್ದೆ, ಬ್ಯಾಂಡೇಜ್ ಬಿಚ್ಚಿದ್ರು, ನೋಡಿದ್ರು, ಬ್ಯಾಟ್ರಿ ಬಿಟ್ಟು ನೋಡಿದ್ರು, ಕಣ್ಣಗಲಿಸಿ ನೋಡಿದ್ರು, ಗುಡ್ಡೆಯ ಒಳಗೆಲ್ಲ ಪರೀಕ್ಷೆ ಮಾಡಿದ್ರು, ಎಲ್ಲರೂ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆದದ್ದು ಹೇಳಿದ ಏನಂತ, ಸ್ವಾಮಿ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋದೆ, ಬಹಳ ಜನ ಡಾಕ್ಟರ್ ತೋರಿಸಿದ್ದೆ, ಆದರೂ ನನ್ನ ಕಣ್ಣು ಸರಿ ಹೋಗಿರಲಿಲ್ಲ. ಅನಿವಾರ್ಯವಾಗಿ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋದೆ. ತಿಮ್ಮಪ್ಪ ಡಾಕ್ಟ್ರು ನನ್ನ ಕಣ್ಣನ್ನು ನೋಡಿ ಪರೀಕ್ಷೆ ಮಾಡಿ ಇದು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಗಬೇಕು ಅಂದರು. ಆಮೇಲೆ ಆ ಶಸ್ತ್ರಚಿಕಿತ್ಸೆ ಆದಮೇಲೆ ನೀರು ಹಾಕಬೇಡ ಅಂತ ಹೇಳಿದರು. ನಾನು ನೀರು ಹಾಕಬಾರ್ದು ಅಂತಲೇ ಇದ್ದೆ, ನನ್ನ ಹೆಂಡತಿ ಬಿಡಲಿಲ್ಲ. ಅವ್ರು ಹೊಲೆಯ ಅಂತ ಗೊತ್ತಾಗಿದ್ದಕ್ಕೆ ಸ್ನಾನ ಮಾಡಿಸ್ಬಿಟ್ಲು. ಆದರೆ ದೇವರಾಣೆ ಕಣ್ಣೊಳಗೆ ನೀರು ಹೋಗದಂಗೆ ನಾನು ಪಟ್ಟಿ ಕಟ್ಟಿಕೊಂಡು ಸ್ನಾನ ಮಾಡಿದ್ದೀನಿ, ಕಣ್ಣಿಗೆ ನೀರು ಹೋಗೇ ಇಲ್ಲ, ಆದರೂ ಕಣ್ಣು ಹೋಗ್ತಾ ಇದೆ, ಏನು ಮಾಡಲಿ ಅನ್ನೋಂಥ ಎಲ್ಲ ವಿಚಾರಗಳನ್ನ ಹೇಳ್ಬಿಟ್ಟ. ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ಏನೂ ಆಗೋದಿಲ್ಲ, ಒಂದು ಕೆಲಸ ಮಾಡಿ, ಈ ಒಂದು ಮಾತ್ರೆ ತಗೊಳ್ಳಿ, ಈ ಇಂಜೆಕ್ಷನ್ ಕೊಡ್ತೀನಿ ಸರಿ ಹೋಗುತ್ತೆ, ಮತ್ತು ಈ ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಕೊಡ್ತೀನಿ ಹಚ್ಕೊಳ್ಳಿ ಅನ್ನೋಂಥ ಎಷ್ಟೋ ಸಲಹೆಗಳು ಸೂಚನೆಗಳು ಎಲ್ಲವನ್ನು ಕೊಟ್ಟರು. ಆ ರೀತಿ ಔಷಧಿಗಳನ್ನು ಉಪಚಾರ ಮಾಡಿದ್ರು. ಖಂಡಿತ ಅದ್ಯಾವುದೂ ಕೂಡ ಸರಿ ಹೋದ ರೀತಿಯಲ್ಲಿ ಅವ್ರಿಗೆ ಕಾಣಿಸ್ಲೇ ಇಲ್ಲ. ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದ. ನೋಡಿ, ಇಲ್ಲಿವರೆಗೂ ಸತ್ಯದ ಮೂರ್ತಿಯಾಗಿದ್ದಂತಹ ನಮ್ಮ ಬಸಲಿಂಗ ಅನಿವಾರ್ಯವಾಗಿ ಈಗ ತಿಮ್ಮಪ್ಪ ಡಾಕ್ಟ್ರೇ ಗತಿಯಾಯಿತು. ಯಾಕೆಂದರೆ ಎಲ್ಲ ಡಾಕ್ಟ್ರನ್ನು ಪರೀಕ್ಷೆ ಮಾಡಿದ ಮೇಲೆ ಅವನಿಗೆ ಮತ್ತೆ ಅನ್ನಿಸ್ತು, ಇಲ್ಲ ನನ್ನ ಕಣ್ಣಿನ ನಿಜವಾದಂತಹ ಒಂದು ಉಳಿಕೆಗೆ ಅಥವಾ ನನ್ನ ಕಣ್ಣಿನ ಸಮಸ್ಯೆಯನ್ನು ನಿವಾರಣೆ ಮಾಡುವ ಶಕ್ತಿ ಇರೋದು ಖಂಡಿತ ತಿಮ್ಮಪ್ಪನವ್ರಿಗೆ, ಇವ್ರು ಯಾರ ಕೈಲೂ ಆಗಲ್ಲ ಅಂತ ಮನವರಿಕೆ ಆದಂಥ ಆತ ಅನಿವಾರ್ಯವಾಗಿ ತಿಮ್ಮಪ್ಪ ಡಾಕ್ಟರ್ ಬಳಿಗೆ ತನ್ನ ಪ್ರಯಾಣವನ್ನು ಮಾಡ್ತಾನೆ. ನೋಡಿ, ಅವರ ಬಳಿಗೆ ಹೋದ. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಇಷ್ಟು ದಿನ ಅವನು ಬಂದಿಲ್ಲ, ಮತ್ತು ಒಂದಷ್ಟು ದಿನ ಊರಲ್ಲೆಲ್ಲ ಓಡಾಡುವಂಥ ವಿಚಾರ ಕಿವಿಗಳಿಗೆ ಬಿದ್ದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಂದ ತಕ್ಷಣ ಒಬ್ಬ ಡಾಕ್ಟ್ರಾಗಿ, ವೈದ್ಯರಾಗಿ ಒಬ್ಬ ಪೇಷಂಟನ್ನು ಪ್ರೀತಿಯಿಂದ ಮಾತಾಡಿಸೋದು ಒಂದು ಧರ್ಮ. ಅದನ್ನು ವೃತ್ತಿ ಧರ್ಮ ಅಂತ ಕೂಡ ಕರಿತೇವೆ. ಬನ್ನಿ ಬಸಲಿಂಗಪ್ಪ, ಚೆನ್ನಾಗಿದ್ದೀರಾ, ಹೇಗಿದೆ ನಿಮ್ಮ ಕಣ್ಣು, ಎಷ್ಟೊಂದು ದಿವಸ ಆಯಿತು, ಈ ಕಡೆಗೆ ಬರಲೇ ಇಲ್ಲ ನೀವು ಚೆಕಪ್ಗೆ, ಹಾಗೆ ಅನ್ನುವಂಥ ಒಂದು ಪ್ರೀತಿ 2 ಮಾತುಗಳನ್ನ ಆಡಿದ್ರು. ಬಸಲಿಂಗ ಉತ್ತರಿಸಿದ, ಡಾಕ್ಟ್ರೇ ಅದು ಹಂಗಾಗ್ಬಿಡ್ತು ಬರೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಬಿಡು ಮಾಡ್ಕೊಂಡು ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ ಹಾಗೆ ಅಂತ.
ತಾನು ತನ್ನ ತಲೆಗೆ ನೀರನ್ನು ಸೋಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಕೊನೆಗೆ ಏನಾಗ್ತಾ ಇದೆ, ಅದೇ ಡಾಕ್ಟ್ರ್ ಏನು ಮಾಡೋದು, ಕಣ್ಣು ಮತ್ತೆ ಭಯಂಕರವಾಗಿ ನೋವಾಗಕ್ಕೆ ಶುರುವಾಗಿದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಈ ಕಣ್ಣಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ. ಯಾಕಂದರೆ ಅಷ್ಟಕ್ಕಾಗಲೇ ಬ್ಯಾಂಡೇಜ್ ತೆಗೆದಿದ್ದು ಬೇರೆ ಡಾಕ್ಟ್ರುಗಳೆಲ್ಲ. ಅದು ಗೊತ್ತಾಗುತ್ತೆ, ಬಸಲಿಂಗಪ್ಪನ ಬ್ಯಾಂಡೇಜು ನಾನು ಹಾಕಿರೋದಲ್ಲ ಅಂತ ತಿಮ್ಮಪ್ಪನವ್ರಿಗೆ ಗೊತ್ತಿದೆ. ಹಾಗಾಗಿ ಅದೆಲ್ಲವನ್ನು ನೋಡಿದ್ಮೇಲೆ ಯಾಕೆ ಏನಾಯಿತು, ನಿಮ್ಮ ಕಣ್ಣಿಗೆ ಏನು ಮಾಡ್ಕೊಡ್ರಿ, ಯಾಕೆ ನೀವು ಬರಲಿಲ್ಲ ನನ್ನ ಹತ್ರ ಹಾಗೆ ಅಂದಾಗ, ಅದು ದೊಡ್ಡ ಕತೆ ಬಿಡಿ, ನಾನು ಬರೋಕ್ಕಾಗಿಲ್ಲ, ಟೈಮ್ ಸಿಗಲಿಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಕಣ್ಣು ಭಯಂಕರವಾಗಿ ನೋವ್ತಾ ಇದೆ ಡಾಕ್ಟ್ರೇ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಮೊದಲಿಗಿಂತ ವಿಪರೀತವಾದ ನೋವಿದೆ ಮತ್ತು ದೃಷ್ಟಿ ಅಂತೂ ಪೂರ್ತಿ ಮಂದ ಆಗ್ಬಿಟ್ಟಿದೆ, ನನಗೇನು ದಾರಿನೇ ಗೊತ್ತಾಗ್ತಾ ಇಲ್ಲ. ಹೇಳಿ ಬಸಲಿಂಗಪ್ಪ, ಸತ್ಯ ಹೇಳಿ, ನೀವು ತಲೆಗೆ ನೀರು ಹಾಕ್ಕೊಂಡ್ರಾ? ಯಾಕೆಂದರೆ ನನ್ನ ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ನನ್ನ ಶಸ್ತ್ರಚಿಕಿತ್ಸೆಯ ದೃಷ್ಟಿಯಿಂದ ಪರೀಕ್ಷೆ ಯಶಸ್ವಿಯಾಗಿತ್ತು, ನಮ್ಮ ಆಪರೇಷನ್ ಯಶಸ್ವಿಯಾಗಿತ್ತು. ಆ ಆಪರೇಷನ್ ಯಶಸ್ವಿಯಾಗಿರುವ ಫಲಿತಾಂಶ ಬರಬೇಕು ಅಂದರೆ 15 ದಿವಸ ತಲೆಗೆ ನೀರು ಹಾಕೊಂಡಂಗೆ ನೀವು ಪಟ್ಟಲ್ಲಿರಬೇಕಿತ್ತು. ಅದಿದ್ದಿದ್ದರೆ ಖಂಡಿತ ಕಣ್ಸರಿ ಹೋಗ್ತಿತ್ತು. ಹೇಳಿ, ನೀವು ತಲೆಗೆ ನೀರು ಏನಾದ್ರು ಹಾಕ್ಕೊಂಡ್ರಾ ಅಂತ ಹೇಳಿದ್ರೆ, ಆಗ ಮೊಟ್ಟ ಮೊದಲ ಬಾರಿಗೆ ಅವನ ಸುಳ್ಳಿನ ಸರಮಾಲೆ ಪ್ರಾರಂಭ ಆಗ್ತಾ ಇದೆ. ಅವನು ತಲೆಗೆ ನೀರನ್ನು ಸೋಕಿಸೇ ಇಲ್ಲ ಎಂದು ಸುಳ್ಳು ಹೇಳಿದ. ನೋಡಿ, ಮನುಷ್ಯ ಒಂದು ಬಾರಿ ಸುಳ್ಳನ್ನು ಹೇಳಲಿಕ್ಕೆ ಎಷ್ಟು ಕಷ್ಟಪಡಬೇಕು, ಆದರೆ ಆ ಸುಳ್ಳು ಅವರಿಗೆ ಚಟವಾಗಿ ಪರಿಣಮಿಸಿದಾಗ ಸತ್ಯವನ್ನು ಹೇಳಲಿಕ್ಕೆ ಅವನು ಕಷ್ಟಪಡಲಿಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಅವನು ಸುಳ್ಳೇ ಆನಂದದಾಯಕವಾಗಿರುತ್ತೆ. ಹಾಗೆ ಇಲ್ಲಿ ಕೂಡ ನೋಡಿ, ಸುಳ್ಳು ಹೇಳಿದ, ಅವನ ನಡುಗುತ್ತಿರುವುದನ್ನು ನೋಡಿ, ಯಾಕೆಂದರೆ ಮೊದಲನೇ ಸರಿ ಸುಳ್ಳು ಹೇಳ್ತಾ ಇದ್ದಾನೆ. ಆ ಮೊದಲನೇ ಸರಿ ಸುಳ್ಳು ಹೇಳ್ತಾ ಇರುವಂಥ ಆತನನ್ನು ನೋಡಿದಂತಹ ತಿಮ್ಮಪ್ಪನವ್ರಿಗೆ ಅರ್ಥ ಆಗ್ತಾ ಇದೆ, ನೀನು ಹೇಳ್ತಿರೋದೇನಲ್ಲ ಸತ್ಯ ಅಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ, ನನ್ನ ಮೇಲಿನ ಗೌರವಕ್ಕೋ ಅಥವಾ ಭಯಕ್ಕೋ ಸುಳ್ಳು ಹೇಳ್ತಾ ಇದೆಯಾ. ವಾಸ್ತವದಲ್ಲಿ ಡಾಕ್ಟರ್ ಹತ್ರ ಸುಳ್ಳು ಹೇಳೋದು ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಂಡಷ್ಟು ಅಪರಾಧ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ತಿಮ್ಮಪ್ಪನಿಗೆ ತಮಗನಿಸಿದ್ದನ್ನು ಹೇಳಿದರು. ಇಲ್ಲ ಇಲ್ಲ ಬಸಲಿಂಗಪ್ಪ, ಸತ್ಯ ಹೇಳುವಂಥ ನಿನ್ನ ಮುಖವನ್ನು ನಾನು ನೋಡಿದ್ದೇನೆ. ಸತ್ಯ ಹೇಳುವಾಗ ನಿನ್ನ ಮುಖದಲ್ಲಿ ಮತ್ತು ದೇಹದಲ್ಲಿರುವಂಥ ಒಂದು ವಿಶೇಷವಾದಂಥ ಶಕ್ತಿಯನ್ನು ನಾನು ನೋಡಿದ್ದೇನೆ. ಆದರೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅನ್ನೋದು ನಿನ್ನ ನಡುಗುವ ಕೈ ಮತ್ತು ನಿನ್ನ ಅಲುಗುವ ದೇಹ ಮತ್ತು ನಿನ್ನ ಮುಖದ ಕಾಲಾಹೀನ ಸ್ಥಿತಿ ಇದೆ, ನನಗೆ ಗೊತ್ತಾಗ್ತಾ ಇದೆ, ನೀನು ಏನು ಹೇಳ್ತಿದ್ಯಾ, ಸುಳ್ಳು ಹೇಳ್ತಾ ಇದೆಯಾ ಅಂತ ತಮಗನಿಸಿದ್ದನ್ನು ಹೇಳಿದರು. ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದು ಕಂಡು ಬಸಲಿಂಗನಿಗೆ ಇನ್ನೂ ತಬ್ಬಿಬ್ಬಾದ. ಅಯ್ಯೋ, ನಾನು ಎಷ್ಟು ಸ್ಪಷ್ಟವಾದ ಇಲ್ಲ ಡಾಕ್ಟ್ರೇ, ನಾನು ಖಂಡಿತ ತಲೆಗೆ ನೀರೇ ಸೋಗ್ತಿಲ್ಲ ಅಂತ ಅಂದರೂ ಕೂಡ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಮ್ಮ ಡಾಕ್ಟ್ರ್ ಗೊತ್ತಾಗ್ಬಿಡ್ತಲ್ಲ, ಅಷ್ಟು ಕರಾರುವಕ್ಕಾಗಿ ಇವರು ಹೇಗೆ ನನಗೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಇವರು ಅರ್ಥ ಮಾಡ್ಕೊಂಡ್ಬಿಟ್ರು ಹಾಗೆ ಅಂತ ನೋಡಿ ಅವರು ತಬ್ಬಿಬ್ಬಾದ. ಯಾಕೆಂದರೆ ಪೇಷಂಟ್ಗೆ ಒಬ್ಬ ಡಾಕ್ಟ್ರಿಗೆ 100 ಜನ ಪೇಷಂಟು, ಪ್ರತಿ ದಿವಸ 100 ಜನ ರೋಗಿಗಳನ್ನ ನೋಡಿರುವಂಥ ಡಾಕ್ಟ್ರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಬೇಕಾಗೋದಿಲ್ಲ. ಹಾಗಾಗಿ ತಮ್ಮ ಅನುಭವಾತ್ಮಕವಾದ ದೊಡ್ಡ ಜೀವನದ ಒಂದು ಪರಿಧಿಯಲ್ಲಿ ಇಂಥ ಲಕ್ಷ ಅನುಭವಗಳು ಅವ್ರಿಗಾಗಿದೆ. ಹಾಗಾಗಿ ಅವ್ರು ಹೇಳೇ ಬಿಟ್ಟರು, ಇಲ್ಲ ನೀನು ಸತ್ಯವನ್ನು ಹೇಳಿದರೆ ನಿನ್ನ ದೇಹ ನಿನ್ನ ಕೈ ನಡುಗ್ತಾ ಇರಲಿಲ್ಲ, ಈ ರೀತಿ ನಡುಕೊಂಡು ಸ್ವಲ್ಪ ಅಪಭ್ರಂಶವಾಗಿ ಮಾತನಾಡ್ತಾ ಇದೆಯಾ ಅಂದರೆ ನೀನು ಹೇಳ್ತಾ ಇರುವುದು ಸತ್ಯ ಅಲ್ಲ, ಸುಳ್ಳು. ಹಾಗಾಗಿ ಆ ಸುಳ್ಳಿನಿಂದ ನಿನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಸಲಿಂಗಪ್ಪ, ಸತ್ಯ ಹೇಳು, ನೀನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದೆಯಾ, ತಲೆಗೆ ನೀರು ಸೋಕಿಸಿದೆಯಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಅಂದಿದ ತಕ್ಷಣ ಅದನ್ನು ಕೇಳಿದಂಥ ಬಸಲಿಂಗನಿಗೆ ತಬ್ಬಿಬ್ಬಾದ. ಯಾಕೆಂದರೆ ತನ್ನ ಬಾಯಲ್ಲಿ ಹೇಳಿರುವಂಥ ಸತ್ಯ ಸುಳ್ಳು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ತಿಮ್ಮಪ್ಪನವರಿಗೆ ಹೇಗೆ ಬಂತು ಅನ್ನುವಂಥ ಆಶ್ಚರ್ಯ ಅವನನ್ನು ಕಾಡ್ತಾ ಇದೆ. ನೋಡಿ ಬಸಲಿಂಗಪ್ಪ, ನೀನು ತುಂಬ ಒಳ್ಳೆಯವರು, ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು. ನೋಡಪ್ಪ ಬಸಲಿಂಗಪ್ಪ, ನಾನು ನಿನ್ನನ್ನು ಜಾಸ್ತಿ ಬಲವಂತ ಮಾಡೋದಿಲ್ಲ, ಆದರೆ ವಾಸ್ತವದಲ್ಲಿ ನಿನ್ನ ಕಣ್ಣು ಹೋಗಲಿಕ್ಕೆ ಖಂಡಿತ ನನ್ನ ಶಸ್ತ್ರಚಿಕಿತ್ಸೆ ಅಂತ ಕಾರಣ ಅಲ್ಲ. ಯಾಕೆಂದರೆ ನನ್ನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ, ಆದರೆ ಯಶಸ್ವಿಯಾದಂಥ ಶಸ್ತ್ರಚಿಕಿತ್ಸೆಯ ಫಲಿತಾಂಶ ಬರಲಿಕ್ಕೆ 15 ದಿವಸ ಸಮಯ ಇತ್ತು. ಅಲ್ಲಿವರೆಗೂ ನೀರು ತಲೆಗೆ ಸೋಕಿಸಬಾರ್ದಿತ್ತು. ಆದರೆ ನೀನು ನೀರು ಸೋಗಿಸಿರುವಂಥದ್ದು ಸತ್ಯ, ನನಗೆ ಗೊತ್ತಾಗ್ತಾ ಇದೆ. ಆದರೆ ನಾನಂತೂ ನಿನ್ನನ್ನು ಬಲವಂತ ಮಾಡೋದಿಲ್ಲ, ನೀನು ಭಾಳ ಒಳ್ಳೆಯವನಿದೆಯಾ. ಯಾಕೆಂದರೆ ನೀನು ಬಂದಿದ ತಕ್ಷಣ ಅಯ್ಯೋ ಸ್ವಾಮಿ, ನಾನು ಎತ್ತುಗಳು ಹಿಂಗಾಗ್ಬಿಟ್ಟಿದ್ದಾವೆ, ನನ್ನ ಹೊಲ ಹಿಂಗಾಗ್ಬಿಟ್ಟಿದೆ, ಗೇಮಿ ಮಾಡೋಕ್ಕಾಗ್ತಾ ಇಲ್ಲ, ಪರಿಸ್ಥಿತಿ ಹಿಂಗಿರುವಾಗ ನನ್ನ ಮಗು ಬೇರೆ ಕೆಮ್ಮು ಮಲಗ್ಬಿಟ್ಟಿದೆ, ಶಿವನು ಸ್ವಾಮಿಗಳಿಗೆ ತೋರಿಸ್ಬೇಕು, ಇಂಥ ಪರಿಸ್ಥಿತಿಯಲ್ಲಿ ನನ್ನ ಕಣ್ಣು ನೋವಾಗ್ತಾ ಇದೆ, ಏನು ಮಾಡಲಿ ಅಂತ ಭಾಳ ನಿರರ್ಗಳವಾಗಿ ಹತ್ಕೊಂಡು ತಾನು ದುಃಖವನ್ನು ತೋಡ್ಕೊಂಡು ನನ್ನ ಬಳಿಗೆ ಬಂದಿದ್ದೆ. ಅಂತ ಬಂದಂಥ ಸಂದರ್ಭದಲ್ಲಿ ನಿನ್ನಲ್ಲೊಬ್ಬ ಮುಗ್ಧ ಬಸಲಿಂಗನನ್ನು ನಾನು ನೋಡಿದ್ದೆ. ಹಾಗಾಗಿ ಆ ಮುಗ್ಧತೆಯ ಒಳ್ಳೆತನ ನಿನ್ನಲ್ಲಿದೆ ಅನ್ನೋದಾದರೆ ಹೇಳು, ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಕೇಳಿದರು. ಅವರೇನು ಗದರಿಸಲಿಲ್ಲ, ಅವರೇನು ಭಯಪಡಿಸಲಿಲ್ಲ. ಧೈರ್ಯವಾಗಿ ಹೇಳಪ್ಪ, ಏನಾಯಿತು ಅದನ್ನು ಸತ್ಯ ಹೇಳೆಯ, ಸತ್ಯ ಹೇಳೋದ್ರಿಂದ ನಿನ್ನ ಮನಸ್ಸು ಹಗುರವಾಗುತ್ತೆ, ನನಗೆ ಸತ್ಯ ಹೇಳೋದ್ರಿಂದ ಸಮಸ್ಯೆ ಏನಾಗಿದೆ ಅಂತ ಅರ್ಥ ಆಗುತ್ತೆ. ಸುಳ್ಳು ಯಾರಿಗೂ ಒಳ್ಳೆಯದಲ್ಲಪ್ಪ, ಸತ್ಯ ಹೇಳು. ಬಸಲಿಂಗ ಜಡಗೊಳ್ಳತೊಡಗಿದ್ದ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ತನ್ನ ಎದೆಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡಿ, ನಿಮ್ಮ ಮಾತು ಮೀರೋಲ್ಲ ಅಂದ. ನೋಡಿ, ಪ್ರಾಯಶ್ಚಿತ್ತ ಅನ್ನೋದು ಇದನ್ನೇ.
ತಪ್ಪು ಆಗೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇದ್ದಿದ್ರೆ ಜೀವನ ಸುಂದರವಾಗಿರುತ್ತೆ ಸ್ನೇಹಿತರೆ. ತಪ್ಪು ಆದ ಮೇಲೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಬಂದಾಗ ನಮ್ಮ ಕಣ್ಮುಂದೆ ಉಳಿಯೋದು ಒಂದೇ ವಿಚಾರ, ಅದು ಪಶ್ಚಾತ್ತಾಪ ಪಡೆದ ಬೇರೆ ದಾರಿಯೇ ಇಲ್ಲ. ನೋಡಿ, ಬಸಲಿಂಗ ಜಡಗೊಳ್ಳತೊಡಗಿದ. ಆತ ತನ್ನ ದೈಹಿಕವಾದಂಥ ಸಾಮರ್ಥ್ಯವೆಲ್ಲವೂ ಕೂಡ ಅವನಿಂದ ಕಳೆದು ಹೋಗ್ತಾ ಇದೆ. ಯಾಕೆಂತಂದರೆ ಈ ಕ್ಷಣಕ್ಕೆ ತಾನು ಹೇಳಿರುವ ಸುಳ್ಳು ಅವ್ರಿಗೆ ಅರ್ಥವಾಗಿ ಹೋಗ್ಬಿಡುತ್ತಲ್ಲ. ನಾನು ಸುಳ್ಳುಗಾರ ಆಗ್ಬಿಟ್ಟೆ, ನನ್ನ ಜೀವನದಲ್ಲಿ ಸುಳ್ಳು ಅನ್ನೋದು ಹತ್ತಕ್ಕೆ ಸುಳಿದಂತೆ ನಾನು ಬದುಕ್ತಾ ಇದ್ದೆ. ಇವತ್ತು ಅನಿವಾರ್ಯವಾಗಿ ಸುಳ್ಳು ಹೇಳೋ ಪರಿಸ್ಥಿತಿಗೆ ಬಂದು ನಾಚಿಕೆ ಆಗೋ ರೀತಿ ತಲೆ ತಗ್ಗಿಸುವಂಥ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಜಡಗೊಳ್ಳತೊಡಗಿದ. ತನ್ನ ದೈಹಿಕವಾದ ಶಕ್ತಿ ಎಲ್ಲವೂ ಕಡಿಮೆ ಆಗೋಗ್ಬಿಡ್ತು. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲೇ ಹೇಳಿದ. ಯಾಕೆಂದರೆ ಭಾಳ ಕಷ್ಟಪಟ್ಟು ಸುಳ್ಳು ಹೇಳಿದ್ದ, ನನ್ನ ತಲೆಗೆ ನೀರೇ ಹಾಕ್ಕೊಂಡಿಲ್ಲ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಳ್ಳು ಹೇಳೋದು ಒಂದು ಕಷ್ಟನ ಸರ್. ನಮ್ಮ ಅಪ್ಪ ಅಮ್ಮಗೆ ಬೆಳಗ್ಗೆ ಎದ್ರೆ ಸಾಕು ಸರಿ ಸುಳ್ಳು ಹೇಳ್ತೀವಿ. ನಮ್ಮ ಅಪ್ಪ ಅಮ್ಮ ಇವತ್ತಿನವರೆಗೂ ಅವ್ರು ಸುಳ್ಳು ಅಂತ ಗೊತ್ತೇ ಆಗಿಲ್ಲ. ನಿಮಗಿಂತ ಮೂರ್ಖರು ಮತ್ತು ಯಾರೂ ಇಲ್ಲ ಸ್ನೇಹಿತರೆ. ಯಾಕೆಂದರೆ ನಿಮ್ಮ ತಂದೆ ತಾಯಿಗಳಿಗೆ 100ಕ್ಕೆ 100ರಷ್ಟು ಗೊತ್ತು ನನ್ನ ಮಕ್ಕಳು ಹೇಳ್ತಾ ಇರೋದು ಸುಳ್ಳು ಅಂತ. ಆದರೆ ಆ ಸುಳ್ಳು ಅಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮುಂದೆ ಪ್ರಯೋಗ ಯಾಕೆ ಮಾಡಲ್ಲ ಅಂದರೆ ನಿಮ್ಮ ಮೇಲಿನ ಅಪಾರವಾದ ಪ್ರೀತಿಗೆ. ನನ್ನ ಪ್ರೀತಿಯ ಮಗ ಅಥವಾ ಮಗಳು ಸುಳ್ಳು ಹೇಳಿದಳೆ ಅಂತ ನಾನು ಅವರನ್ನು ದಂಡಿಸ್ಬಿಟ್ರೆ ಅವ್ರಿಗೆ ನನ್ನ ಮುಂದೆ ನಾಚಿಕೆ ಆಗೋಗ್ಬಿಡುತ್ತೆ. ಆ ನಾಚಿಕೆಯಿಂದ ನನ್ನ ಮಕ್ಕಳು ತಲೆ ತಗ್ಗಿಸುವಂತಾಗಬಾರ್ದು ಅಂತ ನಿಮ್ಮ ಸುಳ್ಳನ್ನೇ ಒಲ್ಲದ ಮನಸ್ಸಿನಿಂದ ಸತ್ಯ ಅಂತ ಒಪ್ಕೊತಾರೆ ನಿಮ್ಮ ಮುಂದೆ. ಅರ್ಥ ಆಯ್ತಲ್ಲ? ಹಾಗಾಗಿ ದಯವಿಟ್ಟು ನಾನು ನಿಮ್ಮ ಹತ್ರ ಬಹಳ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿಗಳಿಗೆ ಮತ್ತು ನಿಮ್ಮನ್ನು ನಂಬಿರುವಂಥ ಗುರು ಹಿರಿಯರಿಗೆ ಸುಳ್ಳು ಹೇಳಬೇಡಿ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಮೋಸ ನಾಶನ ಸುಳ್ಳು ದರಿದ್ರ ಅಂತ ಒಂದು ಕಡೆ ಗಾದೆ ಹೇಳ್ತಾರೆ. ಮೋಸ ನಾಶ ಅಂದರೆ ಸುಳ್ಳು ದರಿದ್ರ ಅಂದರೆ. ಹಾಗಾಗಿ ಮೋಸ ನಾಶನ ಸುಳ್ಳು ದರಿದ್ರ ಅಂತಾರೆ. ಸಕಾರ ಬರುತ್ತಲ್ಲಿ, ನಾಶನ ಬರಲ್ಲ, ನಾಶನ ಅಂತ ಬರುತ್ತೆ ಸಕಾರ. ಅರ್ಥ ಆಯ್ತಲ್ಲ? ಯಾಕಂದರೆ ಹಳ್ಳಿ ಭಾಷೆ ಅದು. ನಾವು ಶಿವರಾತ್ರಿ ಅಂತ ಅವ್ರು ಶಿವರಾತ್ರಿ ಅಂತ ಕರೀತಾರೆ. ಅರ್ಥ ಆಯ್ತು? ನಾವು ಶಿವ ಅಂದಲೇ ಶಿವ ಅಂತಾರೆ. ಹಾಗಾಗಿ ಇಲ್ಲಿ ಸಕಾರ ಬರುತ್ತೆ. ಮೋಸ ನಾಶನ ಸುಳ್ಳು ದರಿದ್ರ ಅಂತ. ಅಂದರೆ ಸ್ನೇಹಿತರೆ, ಮೋಸ ಎಂಬುದು ಮನುಷ್ಯನನ್ನು ನಾಶ ಮಾಡುವಂಥ ಒಂದು ವಿಷಕಾರಿಯಾದ ಅಸ್ತ್ರ. ಆದರೆ ಸುಳ್ಳು ಎಂಬುದು ಮನೆ ತುಂಬಿಕೊಳ್ಳುವ ದರಿದ್ರಕ್ಕೆ ಒಂದು ಸಂಕೇತವಾಗುತ್ತೆ. ದಯವಿಟ್ಟು ಸುಳ್ಳು ಎಂಬಂಥ ಆ ಒಂದು ಅನಿಷ್ಟವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳದಂಥ ಎಚ್ಚರಿಕೆಯ ಜೀವನವನ್ನು ಮಾಡಿ. ಆಗ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಹೆಮ್ಮೆಯನ್ನು ಪಡ್ತಾರೆ ಅಂತ ಹೇಳ್ತಾ ನೋಡಿ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ಅವನಿಗನ್ನಿಸ್ತು, ನಾನಿನ್ನ ಸುಳ್ಳು ಹೇಳಿ ನಾನು ಜಯಿಸೋಕ್ಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳೋದ್ರಿಂದ ಖಂಡಿತ ಒಳ್ಳೆಯದಾಗೋದಿಲ್ಲ. ಯಾಕೆಂದರೆ ಅದು ಗೊತ್ತಿತ್ತು ಅವನಿಗೆ. ಭಾಳ ವರ್ಷಗಳಿಂದ ತನ್ನ ಬದುಕನ್ನು ಒಂದು ಸುಂದರವಾದಂಥ ಸತ್ಯದ ಆಧಾರದ ಮೇಲೆ ಬದುಕನ್ನು ನಿರ್ವಹಿಸ್ಕೊಂಡು ಬಂದಿದ್ದಂಥವ್ರಿಗೆ ಸುಳ್ಳು ಅನ್ನೋದು ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ಅವ್ನಿಗೆ ಅರ್ಥ ಆಗಿತ್ತು. ದೌರ್ಭಾಗ್ಯವಶಾತ್ ಆತ ಸತ್ಯವನ್ನು ಹೇಳುವ ಧೈರ್ಯ ಮಾಡದೆ ಸುಳ್ಳು ಹೇಳೋದಿಲ್ಲ. ಆದರೆ ಇನ್ನಾದರೂ ಕೂಡ ಆ ಸುಳ್ಳನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ ಅನ್ನೋಂಥ ಒಂದೇ ಒಂದು ವಿಚಾರವಾಗಿ ಆತ ಅನಿವಾರ್ಯವಾಗಿ ಈಗ ಯಾಂತ್ರಿಕವಾಗಿ, ಹೇಗೆ ಒಂದು ಮಿಷಿನನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಎಲೆಕ್ಟ್ರಿಕ್ ಪಾಸ್ ಆಗಿದ ತಕ್ಷಣ ಗಡಗಡ 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 ತನ್ನ ಶಬ್ದವನ್ನು ಮಾಡ್ಕೊಳ್ತಾ ಚಾಲನೆಗೆ ಬರುತ್ತೋ ಹಾಗೆ ಇಲ್ಲಿ ಅನಿವಾರ್ಯವಾಗಿ ಆತ ತನ್ನ ಸುಳ್ಳು ಹೇಳಿದ್ದಂಥ ವ್ಯಕ್ತಿತ್ವವನ್ನು ದೂರ ಮಾಡಿ ಸತ್ಯವನ್ನು, ಡಾಕ್ಟ್ರೇ ಏನಾಯಿತು ಅಂತಂದರೆ ನಾನು ದೇವರಾಡಿ ನನಗೆ ಗೊತ್ತಿರಲಿಲ್ಲ ಡಾಕ್ಟ್ರೇ, ನನಗೆ ಸ್ನಾನ ಮಾಡಬೇಕು ಅಂತಲೂ ಅನಿಸಿರಲಿಲ್ಲ, ನಾನು ಮನೆಗೆ ಹೋದೆ, ನನ್ನ ಹೆಂಡತಿಗೆ ಅದು ಹೆಂಗೋ ನೀವು ಒಲೆಯರು ಅಂತ ಗೊತ್ತಾಗ್ಬಿಟ್ಟಿತ್ತು ಡಾಕ್ಟ್ರೇ, ನಮ್ಮದು ಮೊದಲೇ ಉತ್ತಮ ಕುಲದ ಡಾಕ್ಟ್ರೆ, ನಿಮ್ಮಂಥವ್ರ ಕೈಲಿ ಮುಟ್ಟಿಸ್ಕೊಳಂಗಿಲ್ಲ ಅಂತ ನಮ್ಮಲ್ಲಿ ಸಾವಿರಾರು ವರ್ಷದಿಂದಲೂ ಇದನ್ನು ನಡೆಸ್ಕೊಂಡ್ಬಂದಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡೋದು? ನನ್ನ ಹೆಂಡ್ರಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ ಡಾಕ್ಟ್ರೆ, ಅನಿವಾರ್ಯವಾಗಿ ಕಣ್ಣು ನೆನೆದಾಗೆ ಸ್ನಾನ ಮಾಡಿಸ್ತೀನಿ ಅಂತ ಎಳ್ಕೊಂಡೋಗಿ ಬುಡುಪುಷಂತ ನೀರು ಇಷ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಲು. ನಾನೇನು ಮಾಡಲಿ ಡಾಕ್ಟ್ರೆ, ತಪ್ಪು ನಂದಲ್ಲ ಡಾಕ್ಟ್ರೆ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಡಾಕ್ಟ್ರೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಡಾಕ್ಟ್ರೆ, ಇದೊಂದು ಸರಿ ನನಗೆ ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೆ, ಇನ್ನು ನನ್ನ ಹೆಂಡ್ರಲ್ಲ ಯಾವ್ದು ಹೇಳಿದ್ರು ಸ್ನಾನ ಮಾಡ್ಕೊಳ್ಳೋದ, ನನ್ನ ಕಣ್ಣನ್ನು ನಾನು ಕಾಪಾಡ್ಕೊತೀನಿ, ದೇವ್ರ ಥರ ನಿಮ್ಮನ್ನು ನೋಡ್ಕೊತೀನಿ, ಹಾಗೆ ಅನ್ನುವಂಥ ಗಳ ತನಗೆ ಅಂದಿದ್ದೆಲ್ಲವನ್ನು ಹೇಳಿಬಿಟ್ಟ. ನೋಡಿ, ಇದು ಸತ್ಯ ಹೇಳಿದಾಗ ಮನಸ್ಸು ಹಗುರವಾಗುತ್ತೆ. ಅದೇ ಹೇಳ್ತಾ ಇದ್ದ ನೋಡಿ, ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಹೇಳಿದ್ದೆಲ್ಲವನ್ನ ಹೇಳಿಬಿಟ್ಟ. ಯಾಕೆಂದ್ರೆ ಅದೇನು ಉತ್ಪ್ರೇಕ್ಷೆ ಇಲ್ಲ, ತಾನೇನನ್ನು ಕಟ್ಟುಕತೆಯಾಗಿ ಕಟ್ಟಿಲ್ಲ, ತನಗನ್ಸಿದ್ದೆಲ್ಲವನ್ನು ಗಳಗಳಗಳಗಳಗಳನ್ನೇ ಒದ್ರಬಿಟ್ಟ ಡಾಕ್ಟರ್ ಮುಂದೆ. ಮೌನವಾಗಿ ಕೂತ್ಬಿಟ್ಟ. ಇಷ್ಟೇ ಡಾಕ್ಟ್ರೆ ಆಗಿತ್ತು, ಇಷ್ಟೇ ಡಾಕ್ಟ್ರೆ, ನಂದು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಡಾಕ್ಟ್ರೆ ಅನ್ನೋ ರೀತಿ. ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೆ, ಇನ್ನೊಂದು ಸರಿ ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೆ, ಖಂಡಿತ ನಿಮ್ಮ ಮಾತನ್ನು ಮೀರೋದಿಲ್ಲ, ನನ್ನ ಹೆಂಡತಿ ಅಲ್ಲ ಇನ್ಯಾರು ಬಂದು ಹೇಳಿದ್ರು ಖಂಡಿತ ನಾನು ನಿಮ್ಮನ್ನು ಸ್ಪೃಶ್ಯ ಅದು ಇದು ಅಂತ ನೋಡೋದಾಗಲಿ, ನಾನು ಹೋಗಿ ಸ್ನಾನ ಮಾಡ್ಕೊಳ್ಳೋದಾಗಲಿ ಅಂತ ಅಪರಾಧ ಖಂಡಿತ ಮಾಡೋದಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಡಾಕ್ಟ್ರೆ, ಇದೊಂದು ಸರಿ ಆಪ್ರೇಷನ್ ಮಾಡಿಬಿಡಿ ಎಂದು ನಿಮ್ಮ ಮಾತನ್ನು ಮೀರೋಲ್ಲ ಅಲ್ಲ, ಇನ್ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನು ಮೀರೋದಿಲ್ಲ, ಇದೊಂದು ಸರಿ ನೀವು ಆಪ್ರೇಷನ್ ಮಾಡಿಬಿಡಿ ಹಾಗೆ ಅಂತ ಬೇಡ್ಕೊಂಡ. ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದ. ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಚಿಕೋ ಎಂದು ಹೇಳಿದರು. ತಿಮ್ಮಪ್ಪನವರಿಗೆ ಸಿಡ್ಲು ಬಡ್ದಂತಾಯಿತು. ಏನು, ಒಬ್ಬ ಡಾಕ್ಟ್ರಿಗೂ ಜಾತಿ ಅನ್ನೋದು ಕೆಲಸ ಮಾಡುತ್ತೀಯ?
ಅಯ್ಯೋ ಮುಗ್ಧ ಬಸಲಿಂಗಪ್ಪ, ನಾನು ನಿನ್ನ ಕಣ್ಣನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಶಸ್ತ್ರಚಿಕಿತ್ಸೆ ಮಾಡಿದರೆ ನೀನು ಕೇವಲ ನಿನ್ನ ಸ್ವಾರ್ಥದ ಅಥವಾ ನಿನ್ನ ಧರ್ಮದ ಚೌಕಟ್ಟಿಗೊಳಗೆ ಬಿದ್ದು ಸ್ನಾನ ಮಾಡಿಕೊಂಡು ನಿನ್ನ ಕಣ್ಣನ್ನು ನೀನೇ ಕಳ್ಕೊಂಡ್ಬಿಟ್ಟಲ್ಲಪ್ಪ. ಛೇ, ತಿಮ್ಮಪ್ಪ ಕತ್ತು ಅಲಗಾಡಿಸಿದರು. ಇಲ್ಲ ಬಸಲಿಂಗಪ್ಪ, ಆಪರೇಷನ್ ಅಂತಂದರೆ ಯಾವುದೋ ಒಂದು ಪ್ರಕ್ರಿಯೆ ಅನ್ಕೋಬೇಡಿ. ದೇಹದ ಮೇಲೆ ನಡೆಯುವಂಥ ಬಹಳ ಸೂಕ್ಷ್ಮವಾದ ಪ್ರಯೋಗ. ಒಂದು ಸರಿ ಪ್ರಯೋಗ ಮಾಡೋದೇ ಬಹಳ ಅಪಾಯ. ಅಂಥದ್ರಲ್ಲಿ ಎರಡನೇ ಸರಿ ಪ್ರಯೋಗ ಮಾಡೋದ್ರಿಂದ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಿಮ್ಮ ಕಣ್ಣು ಆಗಲೇ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ. ಪ್ರಾಣ ಇರುವಂಥ ವ್ಯಕ್ತಿಯನ್ನು ಬದುಕಿಸ್ಬೋದೇ ಹೊರತು, ಇನ್ನೇನು ಪ್ರಾಣ ಹೋಗ್ತಿರುವಂಥ ವ್ಯಕ್ತಿಯನ್ನು ಬದುಕಿಸ್ಬೋದೇ ಹೊರತು, ಪ್ರಾಣ ಹೋಗಿರುವಂಥ ವ್ಯಕ್ತಿಯನ್ನು ಎಷ್ಟು ಕೋಟಿ ಕೊಟ್ಟು ಬದುಕಿಸೋಕ್ಕೆ ಸಾಧ್ಯವೇ ಇಲ್ಲ. ಅದು ಪವಾಡ ಆಗುತ್ತೆ. ಆ ಪವಾಡವನ್ನು ಸಮಾಜ ನಂಬೋದಿಲ್ಲ. ಅದು ವಾಸ್ತವ ಅಲ್ಲ, ಸತ್ಯ ಅಲ್ಲ. ಅರ್ಥ ಆಯ್ತು? ಹಾಗಾಗಿ ನೋಡಿ, ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದರು, ಸಾಧ್ಯವೇ ಇಲ್ಲ. ನಿನ್ನ ಕಣ್ಣಾಗಲೇ ಸಂಪೂರ್ಣವಾಗಿ ಹೊರಟು ಹೋಗಿದೆ. ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಅಯ್ಯೋ ಮೂರ್ಖ, ಇನ್ನೊಂದು ಆಪರೇಷನ್ನಿಂದ ಏನೂ ಆಗಲ್ಲಪ್ಪ ಬಸಲಿಂಗಪ್ಪ. ಖಂಡಿತ ಆಪರೇಷನ್ ಮಾಡೋದ್ರಿಂದ ನಿನ್ನ ಕಣ್ಣು ಸರಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದ್ದ ಒಂದು ಅವಕಾಶವನ್ನು ಕಳ್ಕೊಂಬಿಟ್ಟೆ. ಈಗ ನಾನೇನು ಮಾಡ್ಬೋದಪ್ಪ ಅಂದರೆ ಕಣ್ಣಿನ ನೋವಿನ ಶಮನಕ್ಕೆ ಔಷಧಿ ಕೊಡ್ಬೋದು ಅಷ್ಟೇ. ನೋಡಿ, ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಚಿಕೋ ಎಂದು ಹೇಳಿದರು. ಈಗಿರೋ ನಿನ್ನ ಕಣ್ಣಿನ ಗಾಯ ಇದೆಯಲ್ಲ, ಆ ಕಣ್ಣಿನ ಗಾಯ ವಾಸಿಯಾಗಿ, ಕಣ್ಣಿನ ದೃಷ್ಟಿಯಂತೂ ಬರೋದಿಲ್ಲ ಬಿಡು, ಹೊರಟೋಯ್ತದು. ಕಣ್ಣಿನ ಗಾಯ ವಾಸಿ ಆಗಲಿಕ್ಕೆ ಮತ್ತು ನೋವು ವಾಸಿ ಆಗಲಿಕ್ಕೆ ಔಷಧಿ ಕೊಡ್ತೇನೆ. ಅಷ್ಟು ಬಿಟ್ಟರೆ ನಿನ್ನ ಕಣ್ಣು ಬರಲಿಕ್ಕೆ ಸಾಧ್ಯವೇ ಇಲ್ಲಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನಗಿದ್ದಂಥ ಒಂದು ಅವಕಾಶವನ್ನು ಕಳ್ಕೊಂಡು ನೀನು ಅನಿವಾರ್ಯವಾಗಿ ಒಂದು ಕಣ್ಣನ್ನು ಕಳ್ಕೊಂಡಿದೆಯಾ ಅನ್ನುವಂಥ ಮಾತನ್ನು ಹೇಳಿದರು. ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸತೊಡಗಿತ್ತು. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ಆದದ್ದನ್ನೆಲ್ಲ ತಾನು ಬಲ್ಲವರಿಗೆ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ಅದರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕೂತು ಬಿಡುವ. ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ. ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು, ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು, ಹೀಗೂ ಅನಿಸಿತು. ಹೆಂಡತಿ ಸಿದ್ಲಿಂಗಿಯ ಜೊತೆಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸತೊಡಗಿತು. ಉಡಾಫೆಯ ಮಾತನಾಡುವುದನ್ನು ಕಲಿಯಬೇಕೆನಿಸಿತು. ಗೇಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ. ನೋಡಿ, ಒಂದು ಸಣ್ಣ ಸುಳ್ಳಿನ ಪ್ರಯೋಗ ತನ್ನ ಬದುಕಿನಲ್ಲಿ ಆದ ಮೇಲೆ ಬಸಲಿಂಗನ ವ್ಯಕ್ತಿತ್ವದಲ್ಲಾದಂಥ ವಿಚಿತ್ರಕಾರಿಯಾದ ಬದಲಾವಣೆಯಂಥದ್ದು ಎಂಬುದನ್ನು ನಾವು ಸೂಕ್ಷ್ಮವಾಗಿ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಅದೇಕೋ ತಿಮ್ಮಪ್ಪನಿಗೆ ಸಿಟ್ಟು ಬಂದಿತ್ತು. ಹೌದು, ಯಾಕೆಂದರೆ ತಿಮ್ಮಪ್ಪ ಸಹಜವಾಗಿ ಅದೇಕೋ ಬಸಲಿಂಗಪ್ಪನಿಗೆ ಸಿಟ್ಟು ಬಂದಿತ್ತು. ಬಸಲಿಂಗಪ್ಪ ಬಹಳವಾಗಿ ಮುಗ್ಧ. ಯಾವಾಗ ತಿಮ್ಮಪ್ಪನವರು ನಿನ್ನ ಕಣ್ಣನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಆತ ಬೇರೆ ಯೋಚನೆ ಶುರು ಮಾಡಿದ. ಓಹೋ, ನಾನು ಇವರನ್ನು ನೀವು ಮುಟ್ಟಿದ್ಕೆ ನಾನು ಸ್ನಾನ ಮಾಡ್ಕೊಂಬಿಟ್ಟೆ ಅಂತ ಹೇಳಿಕ್ಕೆ ನನ್ನ ಮೇಲಿನ ಸೇಡಿಗೋಸ್ಕರ ಇವರು ನನಗೆ ಆಪರೇಷನ್ ಮಾಡ್ತಾ ಇಲ್ಲ. ಇಲ್ದಲೇ ಇದ್ದರೆ ಒಂದು ಆಪರೇಷನ್ ಮಾಡಿರೋರು ಇನ್ನೊಂದು ಆಪರೇಷನ್ ಮಾಡೋದು ಕಷ್ಟವೇ ಅನ್ನುವಂಥ ಒಂದು ಕೆಟ್ಟ ಯೋಚನೆ ಬಸಲಿಂಗನಲ್ಲಿ ಸುಳಿತಾ ಇದೆ. ನೋಡಿ, ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸತೊಡಗಿತು. ನನ್ನ ಜಾತಿಯನ್ನು ಹಾಳು ಮಾಡಿದಂಥ ತಿಮ್ಮಪ್ಪ ನನ್ನ ಬಗ್ಗೆ ಉದಾಸೀನತೆ ಆಗ್ತಾ ಇದ್ದಾರೆ, ನಿರ್ಲಕ್ಷ್ಯತೆ ಆಗ್ತಾ ಇದ್ದಾರೆ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ಅವ್ರನ್ನ ಅಂದ್ಬಿಟ್ನಲ್ಲ, ಆ ವಿಷಯಕ್ಕೋಸ್ಕರ ಅನಿವಾರ್ಯವಾಗಿ ನನ್ನನ್ನು ದೂರ ಮಾಡ್ತಾ ಇದ್ದಾರೆ. ಇದು ಅವರ ಸ್ವಾರ್ಥ ಪರಂಪರೆ ಅಂತ ಆತನಿಗೆ ಅನಿಸ್ತೊಡಗಿತ್ತು. ಅಂದರೆ ಆತನ ಸಮಸ್ಯೆ ಕಣ್ಣುಗಳಿಂದ ನೋಡ್ತಾ ತಮ್ಮ ತಿಮ್ಮಪ್ಪನ ಮೇಲೆ ಹೇರುವಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ನೋಡಿ, 10 ಡಾಕ್ಟರ್ಗೆ ಆಗದಲೇ ಇದ್ದಂತಹ ಒಂದು ಶಸ್ತ್ರಚಿಕಿತ್ಸೆಯ ಪ್ರಯೋಗವನ್ನು ಮಾಡಿಸಿದಂತಹ ತಿಮ್ಮಪ್ಪನ ಮೇಲೆ ಕೂಬೇಕೊಂಡು ಸ್ವಂತ ಕೆಲಸ. 10 ಡಾಕ್ಟರ್ಗಳು ಈ ಕಣ್ಣು ಸರಿ ಹೋಗಲ್ಲ, ಈ ಕಣ್ಣು ಹಂಗಾಗಲ್ಲ, ಈ ಕಣ್ಣು ಹಂಗೆ ಮಾಡ್ಕೊ ಅಂತ ದೃಷ್ಟಿ ಕಡಿಮೆ ಆಗ್ತಾನೆ ಹೋಯ್ತೆ ಹೊರತು ಯಾರೂ ಕಣ್ಣಿಗೆ ಉತ್ತಮವಾದಂಥ ಔಷಧಿಯನ್ನು ಕೊಟ್ಟು ಉಪಚಾರವನ್ನು ಮಾಡಲಿಲ್ಲ. ಆದರೆ ತಿಮ್ಮಪ್ಪ ಧೈರ್ಯವಾಗಿ ಆಪರೇಷನ್ ಮಾಡಿ ಕಣ್ಣನ್ನು ಉಳಿಸುವ ಭರವಸೆ ಕೊಟ್ಟಿದ್ದ. ದೌರ್ಭಾಗ್ಯವಶಾತ್ ಕಣ್ಣನ್ನು ಬಸಲಿಂಗಪ್ಪನೇ ಕಳ್ಕೊಂಡ. ಆ ಕಳ್ಕೊಂಡ ನಂತರವೂ ಕೂಡ ಆತನಲ್ಲಿ ಪಶ್ಚಾತ್ತಾಪ ಇದೆ ನಿಜ, ಆದರೆ ಪಶ್ಚಾತ್ತಾಪದ ಜೊತೆಗೆ ಪ್ರತೀಕಾರದ ಜ್ವಾಲೆ ಕೂಡ ಇದೆ. ಏನು, ನನ್ನ ಕಣ್ಣು ಹೋಗಲಿಕ್ಕೆ ಖಂಡಿತ ತಿಮ್ಮಪ್ಪನೇ ಕಾರಣ.
ಅವನು ಕರೆಕ್ಟಾಗಿ ಆಪ್ರೇಷನ್ ಮಾಡಿದ್ರೆ ನನ್ನ ಕಣ್ಣು ಹೋಗ್ತಿರ್ಲಿಲ್ಲ. ನಾನಾದರೂ ಸ್ನಾನ ಮಾಡ್ಕೊಂಡೆ ನಿಜ, ಆದರೆ ಸ್ನಾನ ಮಾಡ್ಕೊಳ್ಳುವಾಗ ಪಟ್ಟನ್ನು ಭದ್ರವಾಗಿ ಬಿಗಿದುಕೊಂಡು, ಅಂದರೆ ಬೇರೆ ಯಾವುದೋ ಒಂದು ಪಟ್ಟನ್ನು ಕಟ್ಟಿಕೊಂಡು ನಾನು ನೀರು ಒಳಗೆ ಹೋಗ್ದಂಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಅಂದ ಮೇಲೆ ಕಣ್ಣು ಹೋಗಿದೆ ಅಂದರೆ ಏನರ್ಥ? ಬಸಲಿಂಗ ತಿಮ್ಮಪ್ಪ ಸರಿಯಾಗಿ ಆಪ್ರೇಷನ್ ಮಾಡಿಲ್ಲ ನೋಡಿ. ಅದೇನು ಹೇಳ್ತಾರಲ್ಲ, ಕೋತಿ ತಾನು ತಿಂದು ಮ್ಯಾಕೆ ಮೂತಿ ಬರೆಸ್ತಂತೆ ಅನ್ನೋಕ್ಕೆ ಅಪರಾಧ ಮಾಡಿದ್ದು ಬಸಲಿಂಗಪ್ಪ, ಆತ ಹೇಳ್ಕೊಂಡು ಓಡಾಡಿದ್ರು ತಿಮ್ಮಪ್ಪನ ಮೇಲೆ. ಬನ್ನಿ, ಆದದ್ದೆಲ್ಲವನ್ನು ತನ್ನ ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನನ್ನು ಟೀಕಿಸಿದ. ಆದದ್ದೆಲ್ಲವನ್ನು, ಅಯ್ಯೋ ಏನು ಕರ್ಮ ಅಂತ ಹೇಳಿದ್ರಿ, ನಾನು ಒಂದು ಕಣ್ಣಾಗಂಗೆ ಮಾಡ್ಬಿಟ್ಟ, ಅವಯ್ಯ ಆ ಜಾತಿಗೆ ತಕ್ಕಂತೆ ಮಾಡ್ಬಿಟ್ಟ ಕಣ್ರಿ, ಅವ್ನ ಭಲಯ ಅನ್ನೋದು ಗೊತ್ತಿಲ್ಲದಲ್ಲೇ ನಾನು ಹೋಗಿ ಕಣ್ಣು ಕೊಟ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ, ಆ ತಿಮ್ಮಪ್ಪನ ಕೈಗುಣನೇ ಸರಿ ಇಲ್ಲ, ಆಪ್ರೇಷನ್ ಮಾಡೋದು ಕಣ್ಣೇ ಹೋಗಂಗೆ ಮಾಡ್ಬಿಟ್ಟ ಅಂತ ತನಗೆ ಬೇಕಾದವರಿಗೆಲ್ಲ ತನಗೆ ಬೇಕಾದ ರೀತಿಯಲ್ಲಿ ತಿರುಚಿ ಹೇಳಿ ಟೀಕಿಸತೊಡಗಿದ. ತಿಮ್ಮಪ್ಪನ ಕೈಗುಣ ಸರಿ ಇಲ್ಲ, ತಿಮ್ಮಪ್ಪ ಡಾಕ್ಟ್ರೇ ಅಲ್ಲ, ತಿಮ್ಮಪ್ಪನ ಹತ್ರ ಹೋದರೆ ಖಂಡಿತ ನಮ್ಮ ಕಣ್ಣುಗಳು ಉಳಿಯೋದಿಲ್ಲ, ನಾನು ನೋಡಿ ಇದ್ದಿದ್ದೊಂದು ಕಣ್ಣು ಕಳ್ಕೊಂಡೆ, ನನ್ನ ಹೆಂಡ್ರು ಹೇಳಿದ್ರು ನಾನು ಕೇಳಲಿಲ್ಲ, ತಿಮ್ಮಪ್ಪನೇನೋ ನಂಬಿಬಿಟ್ಟೆ, ಹಂಗೆ ಹಿಂಗೆ ಅಂತ ಒಂದಷ್ಟು ಸೇರಿಸ್ಕೊಂಡು ತಿಮ್ಮಪ್ಪನ ಖಳನಾಯಕನ ರೂಪದಲ್ಲಿ ಇಡೀ ಊರಿನ ತುಂಬ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಬನ್ನಿ, ಅದರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯವನ್ನು ತಿರುಚಿ ಹೇಳಿದ. ಇನ್ನೂ ಒಂದು, ಉದ್ದೇಶಪೂರ್ವಕವಾಗಿ ನಮ್ಮನ್ನು ಮುಟ್ಟಿ ನಮ್ಮನ್ನು ಮಲಿನ ಮಾಡ್ತಾನೆ, ನಮ್ಮ ಜಾತಿಯನ್ನು ಕೆಡಿಸ್ತಾನೆ, ನಾನು ಜಾತಿಯನ್ನು ಕೆಡಿಸಿ ಸರಿನೇ ಡಾಕ್ಟರ್ ಎಂದಕ್ಕೆ ನಾನು ಕಣ್ಣು ಹೋಗಂಗೆ ಮಾಡ್ಬಿಟ್ಟ, ನೀವೊಂದು ಮಾತು ಹೇಳ್ಬೋದಿತ್ತಲ್ವಾ ಅಂತ ಅಂದರೆ ನಾನೇ ಆ ಕೈ ಹೇಳೋಣ ಅಂತ ನನ್ನ ಮೇಲೆ ತಿರುಗಿ ಬಿದ್ದುಬಿಟ್ಟ, ಕೊನೆಗೆ ನನ್ನ ಕಣ್ಣು ಹೋಗೋಕ್ಕೆ ಅವನೇ ಕಾರಣ ಆಗ್ಬಿಟ್ಟ, ಆಯ್ತು ಕಣೆ ಎರಡನೇ ಸರಿ ಆಪ್ರೇಷನ್ ಮಾಡಲ್ಲ ಹೋಗೇ ಅಂದ್ಬಿಟ್ಟ ಅಂತ ತನಗೆ ಬೇಕಾದ ರೀತಿಯಲ್ಲಿ ವಿಷಯಗಳನ್ನ ತಿರುಚಿ. ಪಾಪ ಬಸಲಿಂಗ ಏನು ತಿಮ್ಮಪ್ಪನವ್ರಿಗೆ ಯಾವ ವಿಚಾರಗಳು ಕೂಡ ವ್ಯಕ್ತಪಡಿಸುವ ಒಂದು ಗುಣವೇ ಇಲ್ಲ, ಅವನು ಈ ರೀತಿ ಮಾತಾಡುವ ವ್ಯಕ್ತಿ ಅಲ್ಲ. ಆದರೆ ಅಂತಹ ವ್ಯಕ್ತಿಯನ್ನು ತನಗೆ ಬೇಕಾದ ರೀತಿಯಲ್ಲಿ ಸಿಟ್ಟು ಬರುವಂತೆ ಜನರಿಗೆ, ಹೌದಾ ತಿಮ್ಮಪ್ಪ ಹಿಂಗೆ ಮಾಡ್ದ, ಛೇ ಪಾಪ ನನ್ನ ಮಗ ಅವ್ನಿಗೆ ಐತಾಳು, ನಾವೆಲ್ಲ ಸೇರ್ಕೊಂಡು ಬುದ್ಧಿ ಕಲಿಸೋಣ ಅನ್ನೋ ಮಟ್ಟಕ್ಕೆ ಜನರನ್ನು ತಿರುಗಿ ಬೀಳುವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಸಿರಿ ಸುಳ್ಳು ಹೇಗೆ 1000 ಸುಳ್ಳುಗಳನ್ನು ಪೋಣಿಸುವುದಕ್ಕೆ ಮೊದಲನೇ ಸೂಜಿ ಆಗುತ್ತೆ ಒಂದು ಸುಳ್ಳು, ಆ ಮೊದಲನೇ ಸೂಜಿಯ ದಾರಕ್ಕೆ ಪೋಣಿಸಿಕೊಳ್ಳುವಂಥ ಮಣಿಗಳಂತೆ ಇತರ ಸುಳ್ಳುಗಳು ಪೋಣಿಸ್ಕೊಳ್ತಾ ಹೋಗ್ತವೆ ನೋಡಿ. ಹಾಗಾಗಿ ತಾನು ತಿರುಚಿ ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದಲ್ಲೇ ಸತ್ಯ ಇರುವುದಾಗಿ ನಂಬಿದ. ಇದು ವಿಶೇಷ. ಹೇಳ್ತಾ ನಾನು ಸ್ನಾನನೇ ಮಾಡಿರಲಿಲ್ಲ ಕಣ್ರಿ, ನಾನು ಸ್ನಾನ ಮಾಡಿದ್ದಕ್ಕೂ ಕಣ್ಣಿಗೂ ಸಂಬಂಧನೇ ಇಲ್ಲ, ನಾನು ಸ್ನಾನ ಮಾಡುವಾಗ ಕಣ್ಣೊಳಗೆ ನೀರು ಹೋಗಲೇ ಇಲ್ಲ, ಕಣ್ಣು ಹೋಗೋಕ್ಕೆ ಖಂಡಿತ ನಮ್ಮ ತಿಮ್ಮಪ್ಪನವರೇ ಕಾರಣ, ತಿಮ್ಮಪ್ಪನ ಸರಿಯಾಗಿ ಆಪ್ರೇಷನ್ ಮಾಡೋಕ್ಕೆ ಬಂದಿರಲಿಲ್ಲ, ಅದು ನನ್ನ ಮೇಲೆ ಹಾಕ್ಬಿಟ್ಟು ತಿಮ್ಮಪ್ಪ ನಿನ್ನ ಕಣ್ಣು ಸರಿ ಹೋಗ್ದಲ್ಲೇ ಇರೋದಕ್ಕೆ ಸ್ನಾನ ಮಾಡ್ಕೊಂಡದೇ ಕಾರಣ ಅಂದ್ಬಿಟ್ಟ, ಸ್ನಾನಕ್ಕೂ ಕಣ್ಣಿಗೂ ಎಲ್ಲರೂ ಸಂಬಂಧ ಇರುತ್ತಾ, ಅಲ್ಲದೆ ನಾನು ಸ್ನಾನ ಮಾಡ್ಕೊಂಡು ಹೋಗಿ ಒಂದು ತೊಟ್ಟು ನೀರು ಹೋಗ್ದಂಗೆ ಮಾಡ್ಕೊಂಡಿದ್ದೀನಿ ಅಂತ ಏನು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ನಲ್ಲ. ಆಮೇಲೆ ಹೌದಲ್ವಾ, ನಾನು ಕಣ್ಣಿಗೆ ನೀರು ಹಾಕೊಂಡು ನಂಗೆ ಸ್ನಾನ ಮಾಡಿದೆ ಅಲ್ವಾ, ಕಣ್ಣಿಗೆ ಸ್ವಲ್ಪ ನೀರು ಸೋಗಿಸಿಲ್ಲ ಅಂದಮೇಲೆ ನಾನು ಸ್ನಾನ ಮಾಡಿರೋದು ಕಣ್ಣಿಗೆ ತೊಂದರೆ ಆಗಿಲ್ಲ ಅಂದಮೇಲೆ ಕಣ್ಣು ಯಾಕೆ ಹೋಯ್ತು, ಕಣ್ಣು ಹೋಗೋಕ್ಕೆ ನನ್ನ ಸ್ನಾನ ಯಾಕೆ ಕಾರಣ ಆಗುತ್ತೆ? ಖಂಡಿತ ಇಲ್ಲ, ನಾನು ಹೇಳ್ತಿರೋದೇ ಸತ್ಯ, ನನ್ನ ಕಣ್ಣು ಹೋಗಲಿಕ್ಕೆ ತಿಮ್ಮಪ್ಪನವರ ಅವೈಜ್ಞಾನಿಕವಾದಂಥ ಶಸ್ತ್ರಚಿಕಿತ್ಸೆಯ ಕಾರಣ, ಖಂಡಿತ ನನ್ನ ಕಣ್ಣಿಗೂ ನನ್ನ ಸ್ನಾನಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನೇ ನಂಬಕ್ಕೆ ಶುರು ಮಾಡಿಬಿಟ್ಟ. 1000 ಬಾರಿ ಸುಳ್ಳನ್ನು ಸತ್ಯ ಅಂತ ಹೇಳ್ತಾ 1001 ಬಾರಿ ಅದೇ ಸುಳ್ಳನ್ನು ಸತ್ಯ ಅಂತ ಒಪ್ಪಿಕೊಳ್ಳುವ ಮನೋಭಾವ ಬಂದುಬಿಡುತ್ತಂತೆ ನಮಗೆ. ಹಾಗೆ ಇಲ್ಲಿ ಕೂಡ 10 ಬಾರಿ ನನ್ನ ಕಣ್ಣು ಹೋಗೋಕ್ಕೆ ತಿಮ್ಮಪ್ಪ ಕಾರಣ, ನಾನು ಸ್ನಾನ ಮಾಡ್ಕೊಂಡೆ, ನೀರು ಕಣ್ಣಿಗೆ ಹೋಗಲಿಲ್ಲ, ನೀರಿಗೆ ಕಣ್ಣೇ ಹೋಗಲಿಲ್ಲ, ನೀರೊಳಗೆ ಕಣ್ಣೊಳಗೆ ನೀರು ಹೋಗಿಲ್ಲ ಅನ್ನೋದಾದರೆ ಖಂಡಿತ ನನ್ನ ಕಣ್ಣು ಹೋಗೋಕ್ಕೆ ಖಂಡಿತ ಶಸ್ತ್ರಚಿಕಿತ್ಸೆನ ಕಾರಣ, ನಾನು ಕಾರಣ ಅಲ್ಲ ಅಂತ ಹೇಳ್ತಾ ಎಸ್ ಅದೇ ಸತ್ಯ ಏನು ಅನ್ನೋಂಥ ಭ್ರಮೆಗೆ ಬಂದುಬಿಟ್ಟ ನೋಡಿ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದಂತೆ ಕೂತು ಬಿಡುವ. ಯಾಕೆಂದರೆ ಮನಸ್ಥಿತಿ ಅನ್ನೋದು ಅಷ್ಟು ಸುಲಭವಾಗಿ ಅವನು ಬಿಟ್ಬಿಡೋದಿಲ್ಲ. ಅದಕ್ಕೆ ಹೇಳ್ತೀವಿ ಆತ್ಮಸಾಕ್ಷಿ. ಒಂದೊಂದು ಸರಿ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ಮಟ್ಟಿಗೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾನಪ್ಪ ಅಂದರೆ ತನಗೇನಾಗ್ತಾ ಇದೆ ಅಂತಲೂ ಗೊತ್ತಾಗೋದಿಲ್ಲ. ಆ ರೀತಿ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾನೆ, ಏನೂ ಅರ್ಥವಾಗದಂತೆ. ಯಾಕೆ ನಾನು ಹಿಂಗಾಗಿ ಒಂದು ದಿವಸನೂ ಸುಳ್ಳು ಹೇಳುವಂಥ ಅನುಭವವೇ ಇದ್ದಂಥ ನಾನು ತಿಮ್ಮಪ್ಪನ ಬಗ್ಗೆ ಇಷ್ಟಿಷ್ಟುದ್ದ ಸುಳ್ಳು ಹೇಳ್ಕೊಂಬರ್ತಾ ಇದ್ದೀನಿ. ನಾನು ಹೇಳ್ತಿರೋ ಸುಳ್ಳಲ್ವೇ? ನನ್ನ ಕಣ್ಣಿಗೆ ನೀರು ಬಿದ್ದಿರುತ್ತಲ್ವೇ? ನಾನು ಖಂಡಿತ ಸ್ನಾನ ಮಾಡ್ಕೊಳ್ಳುವ ಕಣ್ಣಿಗೆ ನೀರು ಹೋಗಿರುತ್ತೆ, ಆದರೂ ನಾನು ಅದನ್ನು ಮುಚ್ಚುಮರೆ ಮಾಡ್ತಾ ಇದ್ದೀನಿ, ಜನಕ್ಕೆ ತಿರುಚಿ ಹೇಳ್ತಾ ಇದ್ದೀನಿ, ನಾನು ಯಾಕೆ ಹಿಂಗಾದೆ ಅಂತ ಒಂದು ದಿಸ್ಗಟ್ಟಲೆ ಸುಮ್ಮನೆ ಕೂತು ಬಿಡುವ. ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ. ನಾನು ಯಾಕೋ ಕೆಟ್ಟವನಾಗ್ತಾ ಇದ್ದೀನಿ, ನಾನು ಯಾಕೋ ಒಂದು ವ್ಯಕ್ತಿತ್ವವನ್ನು ಶೂನ್ಯ ಮಾಡ್ಕೊತಾ ಇದ್ದೀನಿ, ನನ್ನ ವ್ಯಕ್ತಿತ್ವದಲ್ಲಿ ಕೆಟ್ಟದ್ದನ್ನು ತುಂಬ್ಕೊತಾ ಇದ್ದೀನಿ, ಆಡಬಾರ್ದ ಸುಳ್ಳನ್ನು ಆಡ್ತಾ ಇದ್ದೀನಿ, ಪಾಪ ನಿರಪರಾಧಿಯಾದಂಥ ತಿಮ್ಮಪ್ಪನವ್ರ ಬಗ್ಗೆ ಹೇಳಬಾರ್ದಂಥ ಮಾತುಗಳನ್ನು ಹೇಳಿ ಓಡಾಡ್ತಾ ಇದ್ದೀನಿ. ಯಾಕೆ ಹಿಂಗಾಗ್ತಾ ಇದೆ? ನನ್ನ ಬಾಯಲ್ಲಿ ಯಾಕೋ ಸುಳ್ಳುಗಳು ಜಾಸ್ತಿ ಆಗ್ತಾ ಇದೆ, ಸುಳ್ಳು ಹೇಳ್ಕೊಂಡು ಜೀವನ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಡ್ತಾ, ಹಂಗಾರೆ ನಾನು ಸುಳ್ಳುಗಾರ ಆಗ್ಬಿಡ್ನ? ದಂಗಾಗಿ ಬಿಡುವ. ತನ್ನ ವ್ಯಕ್ತಿತ್ವದಲ್ಲಾದಂಥ ಒಂದು ವಿಚಾರಗಳಿಗೆ ಆತ ದಂಗಾಗಿ ಬಿಡುವ. ಇನ್ನು ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು. ಇದು ವಿಶೇಷ. ಯಾಕೆಂದರೆ ಒಂದೂ ಸುಳ್ಳನ್ನು ಹೇಳಲಿಕ್ಕೆ ಬಂದಂಥ ನನಗೆ ಈಗ ಎತ್ತನ್ನು ಮಾರಲಿಕ್ಕೆ ಸುಳ್ಳು ಬೇಕಲ್ಲ. ನಮ್ಮ ಎತ್ತೆ ಗೊತ್ತೇನ್ರಿ, ನೊಗ ಇಟ್ಟರೆ ಮುಗಿದು ಹೋಯ್ತು,
ಅಂದಿದ ತಕ್ಷಣ ಎದುರುಗಡೆ ಇರೋ ಹೌದಾ ಅನ್ಬೇಕು. ಆದರೆ ಅವನು ಮುಗ್ದೋಯ್ತು ಅಂತ ಏನಂದ, ಎತ್ತಿನ ಕತೆ ಮುಗ್ದೋಯ್ತು ಮಲಿಕಣಂತೆ ಅಂತ ಅರ್ಥ. ನೀವು ಗೇಮೆ ಮಾಡಿ ಹೊಲಕ್ಕೆ ಬಿಟ್ಟು ನೋಡಿ, ಗೇಮೆ ಮಾಡೋಕ್ಕೆ ನಿಮಗೆ ಗೊತ್ತಾಯ್ತದೆ ಸತ್ಯ ಏನು ಅಂತ ಅಂದ್ರೆ ಅರ್ಥ. ಆ ಹೊಲಕ್ಕೆ ಬಿಟ್ಟಿದ ತಕ್ಷಣ ಅದು ಪಾಚ್ಕೊಳತ್ತೆ ನೋಡಿ. ಈ ಸುಳ್ಳುಗಳನ್ನ ಎಷ್ಟು ಸುಂದರವಾಗಿರ್ಬೋದು. ನಮ್ಮ ಎತ್ತುಗಳು ಅಂದರೆ ಎತ್ತುಗಳು ಸ್ವಾಮಿ, ನಮ್ಮಂಥ ಎತ್ತುಗಳು ಎಲ್ಲೂ ಇಲ್ಲ. ಸತ್ಯ ಬೇರೆ ಎತ್ತುಗಳಾದರೆ ಗೇಯಲ್ಲ, ಇಂಥ ಎತ್ತುಗಳು ಎಲ್ಲೂ ಇಲ್ಲ ನೋಡಿ. ಸತ್ಯವನ್ನೇ, ಆ ಸುಳ್ಳನ್ನೇ ಸತ್ಯದ ಊರಣವನ್ನು ಕೊಟ್ಟು ವಿಚಿತ್ರವಾಗಿ ಅಲಂಕಾರಿಕವಾಗಿ ಹೇಳೋದ್ರ ಮೂಲಕ ಅರೆ ಸತ್ಯವನ್ನು ತಲುಪಿಸಿ ತನ್ನ ಮಾರ್ಗವನ್ನು ಸಫಲಗೊಳಿಸಿಕೊಳ್ಳುವಂಥ ಒಂದು ಮಾದರಿ. ಹಾಗಾಗಿ ಇಲ್ಲಿ ಕೂಡ ನೋಡಿ, ಈ ಎತ್ತಿನ ಸಾಕಿಗೆ ಅಂದರೆ ಎತ್ತುಗಳನ್ನು ಮಾರಲಿಕ್ಕೆ ಅನುಕೂಲವಾಗಬಹುದು. ನಾನು ಸುಳ್ಳು ಹೇಳೋದನ್ನು ಕಲ್ತಿದ್ದು ಭಾಳ ಒಳ್ಳೆಯದಾಗ್ಬೋದು ಅಂತ ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು. ಈ ಸುಳ್ಳಿನಿಂದ ನಾವು ಕುಟುಂಬದಲ್ಲಿ ಆನಂದವಾಗಿರ್ಬೋದು. 4 ಜನಕ್ಕೆ ಸುಳ್ಳು ಹೇಳ್ಕೊಂಡು ಹೆಂಗಾರು ಜೀವನ ಮಾಡ್ಬೋದು. ಒಟ್ಟಾರೆ ಸುಳ್ಳಿನ ಮೌಲ್ಯ ನನಗೆ ಗೊತ್ತಿರಲಿಲ್ಲ, ಸುಳ್ಳು ಹೇಳ್ಕೊಂಡು ಬದುಕಕ್ಕೆ ಏನು ಕಷ್ಟ, ಏನು ಸತ್ಯ ಹೇಳ್ಕೊಂಡು ನಾವೇನು ಶ್ರೀರಾಮಚಂದ್ರ ಥರ ಬದುಕಬೇಕೆ, ಬೇಡ ಸುಳ್ಳು ಹೇಳ್ಕೊಂಡೆ ಬದುಕೋಣ ಅನ್ನೋವಂಥ ಸ್ಥಿತಿಗೆ ಬಂದುಬಿಟ್ಟ ನೋಡಿ. ಹೀಗೂ ಅನ್ನಿಸಿತು ಬಸಲಿಂಗನ ಮತ್ತೊಂದು ಮುಖ ಈ ಥರನೂ ಯೋಚನೆ ಮಾಡ್ತಾ ಇದೆ. ಬಸಲಿಂಗ, ನೀನು ಬದಲಾಗಿದ್ದು ಒಳ್ಳೇದೇ ಆಯಿತು. ಬರೀ ಸತ್ಯ 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 ಅಂತ ಹಾಳಾಗೋಗೋದ್ರ ಬದಲು ಸುಳ್ಳು ಅಂತ ಅವಕಾಶವನ್ನು ಪಡ್ಕೋ. 4 ಜನರ ಮಧ್ಯೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ಬೋದು, ಸುಂದರವಾಗಿ ಜೀವನ ಮಾಡ್ಬೋದು, ನೀನು ಎತ್ತುಗಳನ್ನ ಸುಲಭವಾಗಿ ಮಾಡ್ಬೋದು ಅನ್ನೋಂಥ ಮನೋಭಾವ ಅವನಲ್ಲಿ ಜಾಗೃತ ಆಗ್ತಾ ಇದೆ. ಹೆಂಡತಿ ಸಿದ್ಲಿಂಗೆ ಜೊತೆಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ಧ್ವನಿಯಲ್ಲಿ ಕಾಣಿಸತೊಡಗಿತು. ಇನ್ನು ಹೆಂಡ್ರ ಹತ್ರ ಏನೇ ಯಾಕೆ ಹಂಗೆ ಆಡ್ತಿದ್ಯಾ, ಆಯ್ತು ಬಿಡೆ ನೀನು ಹೇಳ್ದಂಗೆ ಕೇಳ್ತೀನಿ ಅಂತಿದ್ದನು, ಏನೇ ಯಾಕೆ ಹಿಂಗೆ ಆಡ್ತಿದ್ಯಾ, ಜಾಡ್ಸ್ ಹೊದ್ಬಿಡ್ತೀನಿ, ಉಷಾ ನಾನು ಗಂಡ ಅಂತ ಧ್ವನಿಯಲ್ಲಿ ಏರಿಕೆ ಶುರುವಾಗಿದೆ. ಅದನ್ನು ಹಳ್ಳಿ ಕಡೆ ಹೇಳ್ತಾನೆ ಅಪರೂಪಕ್ಕೆ ಗಂಡಸಾದ ಅಂತ. ಅರ್ಥ ಆಯ್ತಲ್ಲ. ಅಂದರೆ ಇಷ್ಟು ದಿನ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡು ಅವಳು ಹೇಳ್ದಂಗೆ ಮಾಡ್ಕೊಂಡಿದ್ದಂಥ ಆತ ದಡಕ್ಕಂತ ಹೇಳ್ಕೊಂಡು ಹೋಗಿ ಸ್ನಾನ ಮಾಡಿಸಿದ್ರು ಬೇಡ ಅನ್ನಂಗಿಲ್ಲ. ಯಾಕೆಂದರೆ ಹೆಂಡತಿ ಒಂದು ರೀತಿಯಾದಂಥ ಶಕ್ತಿಯುತವಾದಂಥ ಕಂಟ್ರೋಲಿಂಗ್ ಆಗಿಲ್ಲ ಆ ಮನೆಯಲ್ಲಿ. ಬಸಲಿಂಗ ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದ, ಆ ದೃಷ್ಟಿಯಿಂದಲೇ ಹೇಳ್ಕೊಂಡೋಗಿ ಅವಳು ಸ್ನಾನ ಮಾಡಿಸಿದ್ಳು. ಅಂತಹ ಪರಿಸ್ಥಿತಿಯಲ್ಲಿದ್ದಂತಹ ಬಸಲಿಂಗ ಈಗ ಧೈರ್ಯಶಾಲಿ ಆಗಿಬಿಟ್ಟಿದ್ದಾನೆ, ಗಂಡಸಾಗ್ಬಿಟ್ಟಿದ್ದಾನೆ. ಏನೀಗ ಆಯಿತು, ನಾನಿರೋದೇ ಹೀಗೆ, ಹುಷಾರ್, ನಿಮ್ಮಪ್ಪನ ಮನೆಗೆ ಓಡಿಸ್ಬಿಡ್ತೀನಿ ಅನ್ನುವಂಥ ಮನೋಭಾವಗಳು ಅವನಲ್ಲಿ ಜಾಗೃತ ಆಗ್ತದೆ ನೋಡಿ. ಬಸಲಿಂಗನದಲ್ಲದ ಗುಣಗಳನ್ನು ನಾವೀಗ ಆ ವ್ಯಕ್ತಿತ್ವದಲ್ಲಿ ಕಾಣ್ತಾ ಇದ್ದೀವಿ ನೋಡಿ. ಅವನ ಧ್ವನಿ ಗೆಲುವಿನ ಧ್ವನಿ ಅವನಲ್ಲಿ ಕಾಣಿಸ್ತಾ ಇದೆ. ಗೆಲುವು ಅಂದರೆ ಒಂದು ಗಟ್ಟಿ ಧ್ವನಿ, ಹೆಂಡತಿಯನ್ನು ಅಡಗಿಸುವ ಧ್ವನಿ, ಹೆಂಡತಿಯ ಮಾತನ್ನು ಧಿಕ್ಕರಿಸುವಂಥದ್ದು ಧೈರ್ಯದ ಧ್ವನಿ ಅವನಲ್ಲಿ ಕಾಣಿಸತೊಡಗಿತ್ತು. ಉಡಾಫೆಯ ಮಾತುಗಳನ್ನು ಕಲಿಯಬೇಕೆನಿಸ್ತು. ದೇಶಾವರಿ ಮಾತುಗಳು, ಬರ್ರಿ ಮಳೆ ಬಂದ್ರೇನು ಬರ್ತಲೇ ಇದ್ರೇನು ಉಳುಮೆ ಮಾಡಿ ಜೀವನ ಮಾಡಬೇಕೆ, ಓಡಾಡ್ಕೊಂಡು ಜೀವನ ಮಾಡೋಕ್ಕೂ ಬೇಕಾದಷ್ಟು ಕೆಲಸ ಅವೇ, ಗೇದು ಹಾಳಾಗೋಗೋದಕ್ಕಿಂತ ಬದುನಲ್ಲಿ ಕೂತ್ಕೊಂಡು ಆರಾಮಾಗಿ ನಂಬಿಡ್ರಿ, ಏನು ಮಣ್ಣಂಬ್ಕೊಂಡೆ ಜೀವನ. ಇಂತಹ ಮಾತುಗಳಿದಾವಲ್ಲ, ರೈತನ ಮನೋಭಾವದಲ್ಲಿ ಇಂಥ ವಿಚಾರಗಳು ಜಾಗೃತವಾಯಿತು ಅಂದರೆ ಈ ಜಗತ್ತೇ ಸರ್ವನಾಶ ಆಯಿತು. ಮಣ್ಣನ್ನು ಗೌರವಿಸಬೇಕು, ಮಣ್ಣನ್ನು ಪ್ರೀತಿಸಬೇಕು, ಮಣ್ಣನ್ನು ಪೂಜಿಸಬೇಕು ಸ್ನೇಹಿತರೆ. ಯಾಕೆಂದರೆ ಇಡೀ ಜಗತ್ತಿನ ನಾಗರಿಕತೆಯ ಪ್ರತಿಯೊಂದು ಅಂಶದಲ್ಲೂ ಜಾಗೃತವಾಗಿರುವ ಏಕೈಕವಾದಂಥ ಅಮೃತಪ್ರಾಯವಾದ ಶಕ್ತಿ ಇದ್ದರೆ ಅದು ಮಣ್ಣಿನಿಂದ ಬಂದಂತಹ ಬೆಳೆ. ಮಣ್ಣೇ ನಮಗೆಲ್ಲ, ಮಣ್ಣೇ ನಮಗೇನಲ್ಲ, ಮಣ್ಣಿಲ್ಲದ ಜೀವನವಿಲ್ಲ. ಹಾಗಾಗಿ ದಯವಿಟ್ಟು ಮಣ್ಣು ನಂಬಿರುವಂಥ ನೀವು, ರೈತಾಪಿ ವರ್ಗದ ಮಕ್ಕಳಾದಂಥ ನೀವು ಮಣ್ಣನ್ನು ಗೌರವಿಸುವ, ಪ್ರೀತಿಸುವ ಮತ್ತು ಮಣ್ಣಿನೊಂದಿಗೆ ಬದುಕುವಂತಹ ಸಂಕಲ್ಪವನ್ನು ಮಾಡಿ. ಕೇಂದ್ರ ಸರ್ಕಾರ ತೆಗೆದುಕೊಂಡು ಬರ್ತಾ ಇರುವಂಥ ನೀತಿ ಇದೆಯಲ್ಲ, ರೈತಾಪಿ ವರ್ಗಕ್ಕೆ ಮಾರಣ ಶಾಸನವಾಗ್ತಾ ಇದೆಯಲ್ಲ, ಅದನ್ನು ಧಿಕ್ಕರಿಸುವಂತಹ ಒಂದು ಧೈರ್ಯ ಮಾಡಿ. ನಮ್ಮ ರೈತರು ಭೂಮಿಯನ್ನು ಮಾರಿಕೊಳ್ಳುವಂತಹ ಒಂದು ಕೆಟ್ಟ ಕೆಲಸವನ್ನು ನಿಲ್ಲಿಸಲಿ. ಎತ್ತ ತಾಯಿಯನ್ನು ಮಾರೋದು ಒಂದೇ, ಭೂಮಿಯನ್ನು ಮಾರೋದು ಒಂದೇ. ಭೂಮಿಯನ್ನು ಮಾರಬೇಡಿ, ದಯವಿಟ್ಟು ಭೂಮಿಯನ್ನು ಮಾರಬೇಡಿ. ಭೂಮಿ ನಮ್ಗೆ ಅನ್ನ ಕೊಡುವಂಥ ದೇವಿ ತಾಯಿ, ಆಕೆ ಮಾತೃ. ಸಾವಿರಾರು ವರ್ಷದಿಂದ ನಿಮ್ಮ ಕುಟುಂಬವನ್ನು, ದೇಶವನ್ನು, ಜಗತ್ತನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ. ಆಕೆಯನ್ನು ಹಣಕ್ಕಾಗಿ ಮಾರುವಂಥ ಅಶ್ಲೀಲವಾದ ಕೆಲಸವನ್ನು ಯಾವ ರೈತರು ಮಾಡಬೇಡ್ರಪ್ಪ, ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಯಾಕೆಂದರೆ ರೈತ ಈ ದೇಶದ ಶಕ್ತಿ ಅಂತೀವಿ, ರೈತ ಈ ಜಗತ್ತಿನ ಆದರ್ಶ ಅಂತೀವಿ, ರೈತ ಈ ಜಗತ್ತಿನ ನಿಜವಾದಂತಹ ದೇವರು ಅಂತ ಕರಿತೀವಿ. ಯಾಕೆಂದರೆ ಅವನು ಬೆಳೆದ್ರೆ ಊಟ. ಅಂಥ ರೈತರಾದಂಥ ನೀವು ದುಡ್ಡಿನ ಆಸೆಗೆ ಬಲಿಯಾಗಿ, ಸ್ವಾರ್ಥಕ್ಕೆ ಬಲಿಯಾಗಿ, ಕೇವಲ ನಿಮ್ಮ ವೈಯಕ್ತಿಕ ಜೀವನದ ಆಸೆಗೆ ಬಲಿಯಾಗಿ ಭೂಮಿಯನ್ನು ಮಾರೋದ್ರಿಂದ ಮುಂದೊಂದು ದಿವಸ ಭೂಮಿ ಎಲ್ಲವೂ ಕೂಡ ಉಳ್ಳವರ ಪಾಲಾಗೋಗಿ ರೈತ ಬಿಕಾರಿಯಾಗೋಗ್ತಾನೆ. ರೈತ ಬಿಕಾರಿಯಾದರೆ ಭೂಮಿಯೇ ಬಂಜರಾಗೋಗುತ್ತೆ. ಸ್ನೇಹಿತರೆ, ದಯವಿಟ್ಟು ನನ್ನ ರೈತರಲ್ಲಿ ಕಳಕಳಿಯ ಮನವಿ, ಭೂಮಿಯನ್ನು ಮಾರುವ ಕೆಟ್ಟ ಕೆಲಸವನ್ನು ಮಾಡಬೇಡಿ. ಭೂಮಿಯಲ್ಲಿ ಅಗದು ತಿನ್ನೋಣ, ಭೂಮಿಯಲ್ಲಿ ಉಗಿದು ತಿನ್ನೋಣ, ಭೂಮಿಯಲ್ಲಿ ಹುತ್ತು ತಿನ್ನೋಣ, ಭೂಮಿಯಲ್ಲಿ ಬಿತ್ತಿ ತಿನ್ನೋಣ. ಆದರೆ ಭೂಮಿಯನ್ನು ಮಾರಿ ತಿನ್ನುವ ಕೆಲಸವನ್ನು ಮಾಡೋದು ಬೇಡ. ಬನ್ನಿ, ಉಡಾಫೆಯ ಮಾತುಗಳನ್ನು ಕಲಿಯಬೇಕೆನಿಸಿತು. ಗೆಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ. ನೋಡಿ ಹೆಂಗಿದ್ದ ಬಸವಲಿಂಗ, ಹೆಂಗಾದ
ಅರ್ಥ ಆಯ್ತಲ್ಲ? ಗೆಯ್ಯೋದು 4 ದಿನ ತಡ ಆಗಿ ಗಟ್ಟಿ ಆಯ್ತಾ ಭೂಮಿ, ಹೋಗ್ಲಿ ಬಿಡ, ಈ ವರ್ಷ ಗೇಮೇ ಮಾಡೋದೇ ಬೇಡ, ಬೇಕಾದ್ರೆ 10,000 ರೂಪಾಯಿ ಸಾಲ ತಂದು ಜೀವನ ಮಾಡ್ತೀನಿ. ಮನುಷ್ಯನಿಗೆ ಸಾಲ ಸೂಲ ಇದ್ದಂತೆ, ಗೊತ್ತಿರಬೇಕು. ಅದು ಸೂಲ ಅಂತ ಗೊತ್ತಲ್ಲ, ನೇಣಿಗೆ ಹೋಗುವಂಥ ಕಂಬ ಅಂತ. ಸಾಲ ಮಾಡೋದು ಒಂದೇ, ನೇಣು ಹಾಕೊಳ್ಳೋದು ಒಂದೇ. ಹಾಗಾಗಿ ರೈತರೇ ಸ್ವಾವಲಂಬಿ ಬದುಕನ್ನು ಬಿಟ್ಟುಕೊಡಬೇಡಿ, ಧೈರ್ಯವಾಗಿ ದುಡಿರಿ. ಭೂಮಿಯಿಂದ ಬರುವಂತಹ ಫಲವನ್ನು ನಂಬಿ, ಭೂಮಿಯ ಶಕ್ತಿಯನ್ನು ನಂಬಿ. ರೈತರ ನಿಜವಾದ ನೇಗಿಲ ಶಕ್ತಿ ಇಡೀ ಜಗತ್ತನ್ನು ಆಳುವಂಥ ಶಕ್ತಿಯಾಗಿದೆ. ಯಾವುದೇ ಕಾರಣಕ್ಕೂ ಆ ಶಕ್ತಿಯನ್ನು ಬಿಟ್ಟುಕೊಡಬೇಡಿ. ಭೂಮಿಯನ್ನು ಪೂಜಿಸುವಂಥ ರೈತರು ನೀವಾಗಿ. ಬಸಲಿಂಗನ ಈ ಒಂದು ಬದಲಾವಣೆ ಅವನಿಗೆ ಕೊನೆಗೆ ಯಾವ ರೀತಿಯಾದಂಥ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಹಾಗಾಗಿ ಈ ತರಗತಿಯನ್ನು ಪ್ರೀತಿಯಿಂದ ಕೇಳಿದ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.